ನಾವು ಒಂದು ಹೊಸದಾಗಿ ಒಂದು ಚಂದ್ರಿಕೆ ತಯಾರು ಮಾಡೀವಿ. ಏನು ದೊಡ್ಡದೇನಿಲ್ಲ, ಲೈಫ್ ಲಾಂಗ್ ಚಂದ್ರಿಕೆ. ನಮ್ಮ ಚಂದ್ರಿಕೆ ಉದ್ದೇಶ ಏನಂತಂದರೆ ಒಂದೇ ಥರದ ಗೂಡು ಬರಬೇಕು, ಉಚ್ಚಿ ಗೂಡು ಆಗಬಾರ್ದು, ಡಬಲ್ ಗೂಡು ಆಗಬಾರ್ದು, ಅದು ಅಲ್ಲದೆ ಹಿಕ್ಕಿ ಗೂಡು ಆಗಬಾರ್ದು, ಮತ್ತು ಬಿಡಿಸ್ಲಿಕ್ಕೂ ಸುಲಭ ಆಗಬೇಕಂತಕ್ಕಂಥ ದೃಷ್ಟಿಯಿಂದ ನಾವು PVC ಪೈಪ್ನಿಂದ 1 ಇಂಚಿನ PVC ಪೈಪ್ನಿಂದ ಒಂದು ಚಂದ್ರಿಕೆಯನ್ನು ತಯಾರು ಮಾಡಿದ್ದೇವೆ. ಅದೇ ಚಂದ್ರಿಕೆ ಇದು. ಯಾಕಂದರೆ ಆಳಿನ ಸಮಸ್ಯೆ ಭಾಳ ಐತ್ರಿ. ಆಳಿನ ಸಮಸ್ಯೆ ಇದ್ದಾಗ ಮಾತ್ರ ಹೊಸದೊಂದು ತಂತ್ರಜ್ಞಾನ ಹೊರಗೆ ಬರುತ್ತೆ. ಎಲ್ಲದಕ್ಕೂ ಆಳುಗಳು ಸರಿ ಇದ್ದು ಅಂತಂದ್ರೆ ಏನೂ ಬರೋಂಗಿಲ್ಲ ಹೊಸದು. ನನಗೆ ಇಷ್ಟು ಎತ್ತರಕ್ಕೆ ಹೋಗ್ಬೇಕಂತಂದ್ರೆ ಆಳುಗಳ ಕೊರತೆಯಿಂದನೇ ಅನೇಕ ಯಂತ್ರಗಳ ತಯಾರು ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಯ್ತು. ನಾನು ಬಾಲಕನಿದ್ದಾಗನೇ ಕೃಷಿ ಕಡೆ ಒಲವು ಇತ್ತು ರೀ. ಆದರೆ ನನಗೆ ಹೊಲ ಇಲ್ಲ, ಮನೆ ಇರಲಿಲ್ಲ. ಆವಾಗ ಇಲ್ಲೇ ನಾವು ಒಂದು ಪ್ಲಾಟ್ ಹೊಲ ಅಲ್ಲೇ. ಆನಂತರ ನಾವು ಏನು ಮಾಡ್ತಿದ್ವಿ, ಹೊಲ ಬರಿಸ್ಕೊಂಡು ಹೊಲ ಮಾಡ್ತಿದ್ವಿ. ಸ್ವಂತ ಹೊಲ ಇದ್ದಿದ್ದಿಲ್ಲ ರೀ, ಅಪೇಕ್ಷೆ ಇತ್ತು ಬೇಸಾಯ ಮಾಡ್ಬೇಕಂತ. ಏನೋ ಇವರು ಒಂದು 2,000, 3,000, 4,000 ರೂಪಾಯಿ ಕೊಟ್ಟು ಹೊಲ ಬರಿಸ್ಕೊಂಡು ಆ ಹೊಲವನ್ನು ನಾವು ಉಳುಮೆ ಮಾಡ್ತಿದ್ವಿ. ಆವಾಗ ನಾವು ಇಲ್ಲೇ ಇದ್ದಾಗ ರೇಷ್ಮೆ ಇಲಾಖೆಯವ್ರು ಬಂದು ರೇಷ್ಮೆ ಪ್ರಚಾರ ಮಾಡ್ತಿದ್ರಿ. ಪ್ರಚಾರ ಮಾಡುವಾಗ ನಾನಂದೆ, ರೇಷ್ಮೆ ನಾವು ಯಾಕೆ ಮಾಡಬಾರ್ದು ಅಂತ ಒಂದು ವಿಚಾರ ಇಟ್ಟುಕೊಂಡು ಅವ್ರ ಹತ್ರ ಹೋದ್ಮೇಲೆ ಅವರು ಹಚ್ಚಿರಿ ಅಂದ್ಕೂಲೆ ಆಯಿತು ಅಂತ ತಿಳ್ಕೊಂಡು ಮನೆ ಹತ್ರನೂ ಒಂದು ಹೊಲ ಬರಿಸ್ಕೊಡ್ರಿ ನೀವು ಅಂತಂದ್ರಿ. ಆಯಿತು, ಬರಿಸ್ಕೊಂಡೆ. ಅಲ್ಲಿ ಅವ್ರ ಕಡೆಯಿಂದ ರೇಷ್ಮೆ ಹಚ್ಚಿಸ್ಕೊಂಡ್ವಿ. ಅತಿ ಉತ್ಸಾಹದಿಂದ ಬಂದು ಹಚ್ಚಿದ್ರು. ನನಗೂ ಅಷ್ಟೇ ಉತ್ಸಾಹ ಆಯಿತು. ಜುಲೈ 1ನೇ ತಾರೀಕು 1994 ರೇಷ್ಮೆ ಹಚ್ಚಿದ್ರು ನಾವು. ಹಚ್ಚಿದಾಗ ಅಗದಿ ಭಾಳ ಕಾಳಜಿ, ಅಂದ್ರೆ ಮಕ್ಕಳಿಗಿಂತ ಹೆಚ್ಚಿನ ಕಾಳಜಿ ಮಾಡಿದ್ವಿ. ಯಾವುದೂ ಹುಷ ಹೋಲಾರ್ದ 1 ಎಕರೆ ಭಾಳ ಚಲೋ ಬಂತು. ಆನಂತರ ಹುಳ ಸಾಕಾಣಿಕೆ ಮಾಡಿದ್ವಿ. ಅಥವಾ ಹಳೆ ಪದ್ಧತಿ ರೀ ಅದೆಲ್ಲ. ಎಲೆ ಹರಿದು ಹಾಕೋದೆಲ್ಲ ಹಳೆ, ಹೊಲ ತುಂಬ ಆಳು, ಅದೆಲ್ಲ ಹಳೆ ಪದ್ಧತಿ ಇತ್ತು. ಆಯಿತು, ಮಾಡಿದ್ವಿ ನಾವು ಮನೆಯೊಳಗೆ. ಮೊದಲು 4 ಮಗ ನೀಗಮನೆ ನಮ್ಮದು ಒಳಗೆ ಮನ್ಯಾಗ ಮಾಡಿದ್ವಿ, ನಂತರ ಹೊರಗೆ ಮಾಡಿದ್ವಿ. ಆನಂತರ ಅದು ಏನಾಯ್ತು, ಇದ್ರೊಳಗೆ ಇದೇ ಥರ ಆದರೆ ಇಳುವರಿ ಕಡಿಮೆ ಬರ್ತಲ್ಲ ಅಂತ ನಂದು ಆಲೋಚನೆ ಮಾಡಿದ್ದೀನಿ ರೀ. ಯಾಕೆ ಎಲ್ಲಿ ಹರಿದು ಕೂಡ್ಯಾಕಬೇಕು, ಅವನ್ನ ತೊಗೊಂಡು ಒಂದು ಹಾಕಬೇಕು, ಇದರಿಂದ ಇಳುವರಿ ಕಡಿಮೆ ಆಗ್ತೈತಲ್ಲ, ಇದಕ್ಕೇನು ಉಪಾಯ ಮಾಡಬೇಕು ಅಂತ ವಿಚಾರ ಮಾಡಿಕೊಂಡು ನಂತರ ನಾವು ಗಿಡ ಕತ್ತರಿಸಿ, ರೆಂಬೆ ಕತ್ತರಿಸಿ ಒಂದಿಟ್ಟು ಇಟ್ಟು ರೀ. ಇಟ್ಟು ಕೂಡಲೇ ಅವು ತಿಂದು ಮ್ಯಾಗ ಬಂದು ಎಲ್ಲಿ ತಿನ್ಕೊಂತ ಆ ರೆಂಬೆ ಮೇಲೆ ಬಂದ್ವಿ ರೀ. ಅಲ್ಲಿ ರೆಂಬೆ ಮೇಲೆ ಬಂದು ಅಂದ್ರೆ ಹಿಕ್ಕಿ ಕೆಳಗಾತು, ಹುಳ ಮೇಲೆ ಆಯ್ತು ಅಂದ್ರೆ ಹುಳ ಆರೋಗ್ಯವಾಗಿರ್ತಲ್ಲ ಅಂತ ಒಂದು ವಿಚಾರ ಬಂತು ರೀ. ಆನಂತರ ಅದು ಏನಾಯ್ತು, ಮುಂದೆ ಆನಂತರ ರ್ಯಾಕ್ನೊಳಗೆ ಅದನ್ನು ಆಳುಗಳು ಕತ್ತರಿಸಿ ಹಾಕುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿರು. ಒಂದು ರ್ಯಾಕ್ ಮಾಡಿದ್ವಿ. ಒಂದು ರ್ಯಾಕ್ ಮಾಡ್ಕೊಂಡ ನಂತರ ಪೂರ್ಣ ಎಲ್ಲ ರ್ಯಾಕ್ನೂ ಅದೇ ರೀತಿ ಮಾಡಿಬಿಟ್ವಿ. ಇಲಾಖೆಯವ್ರು ಬಂದು ನೋಡಿ ಭಾಳ ಸಂತೋಷಪಟ್ಟರು ಅವರು. ಅಡ್ಡಿ ಇಲ್ಲ, ಇದೊಂದು ಹೊಸದು ಪದ್ಧತಿ ಆಯಿತು ಅಂತ ತಿಳ್ಕೊಂಡು ಮಾಡಿದ್ವಿ. ನಂತರ ಚಾಕಿ ಎಲ್ಲ ಅವ್ರು ಮಾಡಿಕೊಡ್ತಿದ್ದಾರೆ. ಚಾಕಿ ನೀವು ಮಾಡಬೇಡ್ರಿ, ಚಾಕಿ ನಾವು ಮಾಡ್ಕೊಂತ ತಿಳ್ಕೊಂಡು ಆ ಚಾಕಿನ ನಾವು ಮಾಡ್ಕೊಂಡ್ವಿ. ಅವ್ರ ಚಾಕಿಗೆ ನಮ್ಮ ಚಾಕಿಗೆ ಸ್ವಲ್ಪ ಬದಲಾವಣೆ ಆಯ್ತು. ಅವರು ಚಾಕಿ ಮಾಡಿಕೊಟ್ರೆ ಸುಮಾರು ಒಂದು 40-50 kg ಇಳುವರಿ ಬರೋದು. ಅವ್ರು ಹಾಕೋದು, ಅವ್ರು ಹೆಚ್ಚೋದು ನೋಡಿ ನನಗೆ ಏನು ಅನ್ನಿಸ್ತು, ಇವರು ಚೌಕ ಹೆಸ್ತಾರೆ ಎಲೆ, ಅದನ್ನು ಮ್ಯಾಗಿಂದ ಉದುರಿಸ್ತಾರೆ. ಅದು ಅದ್ರ ಮೇಲೆ ಬಿದ್ದುಬಿಡುತ್ತೆ ಸಾಪಾಗಿ, ಒಂಥರ ಉಸಿರು ಕಡ್ದಂಗೆ ಆಗುತ್ತೆ, ಪ್ಯಾಕ್ ಆಗುತ್ತೆ. ಮ್ಯಾಲೆ ಬರೋದು ಹೆಂಗೆ ಬರ್ತಿದ್ರು ಅವು. ಇದರಿಂದ ಹುಳ ಅನುಸೈಜ್ ಆಗ್ಬೋದೇನೋ ಅಂತ ನಾನು ವಿಚಾರ ಮಾಡ್ಕೊಂಡೆ. ಅವ್ರು ಪೂರ್ತಿ ಮಾಡ್ತಾರೆ, ಅವ್ರು ಏನು ಕೆಲಸ ಅದನ್ನು ಅವ್ರು ಮಾಡ್ತಿದ್ರು. ಅದ್ರೊಳಗೆ ನಾವೇನು ಒಂದಿಟ್ಟು ಬದಲಾವಣೆ ಮಾಡ್ಕೊಂಡಿವ್ರಿ. ಏನು, ಎಲೆ ಕತ್ತರಿಸೋದನ್ನು ಕೊಬ್ಬರಿ ಥರ ಉದ್ದನ ಎಳೆ ಬರೋ ಹಂಗೆ ಕತ್ತರಿಸಿದ್ರು. ಕತ್ತರಿಸಿ ಮ್ಯಾಲೆ ಹಿಂಗೆ ಉದುರಿಸಿದ್ವಿ ನಾವು ರೀ. ಅವು ಏನು ಮಾಡ್ತಾವೆ, ಹಂಗೆ ಬಿಡ್ತಿದ್ದಿಲ್ಲ ರೀ, ಸೊಟ್ಟಪಟ್ಟ ಆಗಿ ಹಂಗೆ ಬಿದ್ದು ಕೂಡಲೇ ಅವಕ್ಕೆ ಗಾಳಿ ಸಿಗ್ತಿತ್ತು ರೀ, ಆಮ್ಲಜನಕ ಸಿಗ್ತಿತ್ತು. ಮ್ಯಾಗ ಏಳ್ಲಿಕ್ಕೆ ಒಂದು ಅವಕಾಶ ಬಂತು ಅವಕ್ಕೆ. ಅತಿ ಭಾಳ ಅನ್ಸೈಜ್ ಆಗಲಿಲ್ಲ, ಏನಾಗಲಿಲ್ಲ. ನನಗೆ ಅನ್ನಿಸ್ತು ಇದನ್ನು ನಾನು ಮುಂದುವರ್ಸೋನು ಇರಲಿ. ಅವ್ರು ಹೇಳ್ತಾರೆ, ಅವ್ರದ್ದು ಏನು ತರಬೇತಿ ತೊಗೊಂಡಿರ್ತ ಆ ರೀತಿ ಮಾಡ್ತಾರೆ, ಮಾಡಲಿ ಅಂತ ತಿಳ್ಕೊಂಡು ನಾವು ಈ ರೀತಿ ಮಾಡ್ಕೊತ ಬಂದಿವಿ. ಆ ಒಂದು ಮಾಡುವ ಒಂದು ರೀತಿ ಏನದ, ನಾವು ಅನುಸರಿಸ್ತಕ್ಕಂಥ ಒಂದು ಕ್ರಮ
ನನಗೆ ಭಾಳ ಖುಷಿ ಕೊಡ್ತಿರೋದು. ಒಂದು ಆ ಬದಲಾವಣೆಯಿಂದ ಅನ್ಸೈಜ್ ಅನ್ನೋದು ಕೇಳಬೇಡ್ರಿ, ಆ ನಂತರ ರೋಗಿಷ್ಟ್ ಹುಳ ಅನ್ನೋದು ಕೇಳಬೇಡ್ರಿ, ಅಗದಿ ಒಳ್ಳೆ ರೀತಿಯೊಳಗೆ ಅವು ಬಂದು ನಮಗೆ ನೋಡ್ತಿದ್ವಲ್ಲ, ಭಾಳ ಖುಷಿ ಅನ್ನಿಸ್ತು. ನಾವು ಅದನ್ನು ಮುಂದುವರ್ಸಿದ್ವಿ. ಆ ಚಾಕಿ ಒಳಗೆ ಇರ್ತಕ್ಕಂಥ ಒಂದು ಮಹತ್ವ, ಅದ್ರೊಳಗೆ ಒಂದು ಇರ್ತಕ್ಕಂಥ ತಿಳುವಳಿಕೆ ನಾವು ಸರಿಯಾಗಿ ಮಾಡಿದ್ರೆ ಮುಂದೆ ದೊಡ್ಡ ಹುಳ ಅಷ್ಟು ಕಾಳಜಿ ಮಾಡೋ ಅವಶ್ಯಕತೆ ಇರೋಂಗಿಲ್ಲ ರೀ. ಅಲ್ಲಿ ನಾವು ಹೆಚ್ಚು ಕಾಳಜಿ ಮಾಡ್ತಿದ್ವಿ, ಸರಿಯಾಗಿ ಸ್ಪೇಸಿಂಗ್ ಕೊಡೋದು ಅದನ್ನು ಮಾಡ್ಕೊತ ಹೋದ್ವಿ. ಮನೆಯಾಗ ಮಂದಿ ಇದ್ರಲ್ರಿ ನಮಗೆ, ಸ್ವಲ್ಪ ನಾನು ಮಾಡ್ತಿದ್ದೆ, ಅವ್ರಿಗೂ ಒಂದು ಸ್ವಲ್ಪ ಮಾಡಲಿಕ್ಕೆ ಹಚ್ತಿದ್ದೆ ನಾನು. ಹೀಗಾಗಿ ಆ ಕಡೆ ಒಂದಿಷ್ಟು ಇರಲಿ, ಬೇರೆ ಉದ್ಯೋಗ ಇರಬೇಕು, ಯಾಕೆ ಕೃಷಿಯಿಂದ ಎಲ್ಲ ಇರುತ್ತೆ ಅಂತ ತಿಳ್ಕೊಂಡು ಒಂದು ಪರ್ಯಾಯ ಉದ್ಯೋಗ ಒಂದು ಇರಲಿ ಮನ್ಯಾಗ ಅಂತ ತಿಳ್ಕೊಂಡು ಎಲ್ಲರೂ ಕೂಡಿ ನಾವು ಮಾಡ್ತಿದ್ವಿ ರೀ. ಅದು ಏನಾಯ್ತು, ಮಾಡ್ತಾ ಅದರೊಳಗೆ ಒಂದಿಷ್ಟು ಹೊಸ ತಂತ್ರಜ್ಞಾನವನ್ನು ನಾವು ಶುರು ಮಾಡಿದ್ವಿ. ಆ ತಂತ್ರಜ್ಞಾನದಿಂದನೇ ಹುಳಗಳ ಬೆಳವಣಿಗೆ ಮತ್ತು ಹುಳಗಳ ಸೈಜ್ಗಳಲ್ಲಿ ವ್ಯತ್ಯಾಸ ಆಯ್ತು. ನಾವು ಮಾರ್ಕೆಟಿಗೆ ಗೂಡು ಒಯ್ದು ಕೂಡಲೇ ಅದನ್ನ ನೋಡಿ, ಇಲ್ಲ ನಾರಸರ ಗೂಡು ನಾವು ತೊಗೋತೀವಿ, ನೀವು ಯಾರು ತೊಗೋಬೇಡ ಅಂತ ಹೇಳೋರು ಅವರು. ಅಂದ್ರೆ ಅಲ್ಲಿ ನಮ್ಮದು ಹೆಸರು ಒಂದು ಖಾಯಂ ಹೋಗ್ಬಿಡ್ತಾರೆ. ಅವ್ರಿಗೆ ಗುರ್ತಾಯ್ತು, ಇವರು ಭಾಳ ಹೊಸ ತಂತ್ರಜ್ಞಾನದಿಂದ ಬೆಳೀತಾರೆ ಮತ್ತು ಒಳ್ಳೆ ಗಟ್ಟಿ ಗೂಡದವ ಮತ್ತು ಒಳ್ಳೆ ಎಳಿ ಬರ್ತಾನೋದು ಗೊತ್ತಾಗ್ತದೆ ಅವ್ರಿಗೆ. ನಾವು ಹುಳಗಳನ್ನು ಸಹಿತವಾಗಿ ಅವುಗಳನ್ನು ಅಷ್ಟೇ ಒಂದು ದೃಷ್ಟಿಯಿಂದ ಆರೈಕೆ ಮಾಡ್ತೀವಿ, ಭಾಳ ಕಾಳಜಿ ಮಾಡ್ತಿದ್ವಿ ಬಿಡ್ರಿ. ಒಂದೇನಾರ ಅನ್ಸೈಜ್ ಕಾಣ್ತಿ ಅಂದ್ರೆ ಅದನ್ನ ತೆಗೆದು ಬಿಡ್ತಿದ್ವಿ ನಾವು ರೀ. ಅಂದ್ರೆ ಅನ್ಸೈಜ್ ಆಗ್ಬೇಕಾದ್ರೆ ಅದಕ್ಕೆ ಕೆಲವು ಕಾರಣ ಇರ್ತಿರ್ತಾವೆ, ರೋಗಿಷ್ಟಿ ಹುಳ ಇರ್ಬೋದು ಒಂದು, ಇನ್ನು ಬೇರೆ ಕಾರಣ ಇರ್ತವೆ, ಅದನ್ನ ತೆಗೆದುಬಿಟ್ರೆ ಉಳಿದ ಹುಳ ಬೆಳೀತಾವೆ ಅಂಥೇಳಿ. ಹೀಗಾಗಿ ಭಾಳ ಅದು ಏನು ಅಂದರೆ ಆ ರೇಷ್ಮೆ ಹುಳ ಅಂದ್ರೆ ರೇಷ್ಮೆ ಹುಳ ಅಲ್ಲ ರೀ, ಅದು ಒಂದು ಲಕ್ಷ್ಮಿ ಆ ರೂಪದೊಳಗೆ ಅದಳ ಅಲ್ಲಿ. ಅದನ್ನು ಆ ರೀತಿ ನಾನು ಭಾಳ ಮಾಡ್ಕೊತಿದ್ದೆ. ಆಮೇಲೆ ಅಲ್ಲಿರ್ತಕ್ಕಂಥ ಹಾಸಿಗೆ, ಅದಕ್ಕೆ ಸುಣ್ಣ ಹೊಡೆದು ಏನು ಎಲ್ಲ ವ್ಯವಸ್ಥೆ ಮಾಡ್ತಿದ್ವಿ ನಾವು ರೀ. ಯಾಕೆ ಉಳಿದ ಒಂದು ಅವಧಿ ಒಳಗೆ ಅವಕ್ಕೆಲ್ಲ ಉಪಚಾರ ಮಾಡ್ತಿದ್ರು ನಾವು ರೀ. ಒಂದು ವಿಜ್ಞಾನಿ MH1 ಅಂತ ಒಂದು ತಳಿ, ರಾಜಣ್ಣ ಅಂತ ತಳಿ ಸಂಶೋಧನೆ ಮಾಡಿದವರು ಅವರು. ಅದನ್ನು ಒಂದು ಸಲ ನೋಡ್ರಿ ಇವನ್ನ ತಿಳ್ಕೊಂಡು ಕೊಟ್ಟಿದ್ರು ನಮಗೆ. ಅದನ್ನು ಅದು ಬಿಳೆ ಹಳದಿ ಗೂಡು ಹಾಕಿದ್ಲಿ, ಬಿಳೆ ಗೂಡು ಹಾಕಿತ್ತು. ಅದ್ಭುತವಾದ ಚುರುಕಾಗಿರ್ತಕ್ಕಂಥ ಹುಳಗಳಿವು. ಆ ಹುಳಗಳನ್ನು ನೋಡಿ ನನಗೂ ಭಾಳ ಖುಷಿ ಅನ್ನಿಸ್ತು. ಇದೇನಿದು ತಳಿನ ಅದ್ಭುತ ಐತಲ್ಲ ಅಂತ ತಿಳ್ಕೊಂಡು, ಅಷ್ಟು ಚುರುಕಾದ ಹುಳ ಇತ್ತು. ಒಂದು ಹುಳ ತೊಗೊಂಡು ನಾನು ಅದಕ್ಕೆ ಒಂದಿಟ್ಟು ಬಣ್ಣ ಹಚ್ಚಿ ಕೈ ಬಿಟ್ಟಿನಿ ರೀ ಒಂದು ಕಡೆ. ಅದು ಸುತ್ತಾಡ್ಕೋಂತ ಬೇರೆ ಮೂಲಿ ಹೋಗಿತ್ತದು. ಅಂದರೆ ಈ ಹುಳ ಒಂದೇ ಕಡೆ ಕುಂದಿರೋದಲ್ಲ, ಇದು ಓಡಾಡ್ತೈತಿ ಅನ್ನೋದು ಗುರ್ತಾತ್ರಿ. ಆ ವಿಷಯ ಹೇಳಿ ನಂತರ ಅದ್ರ ಬಗ್ಗೆ ನನಗೆ ಉಪನ್ಯಾಸ ಕರೆದ್ರಿ ತಲಗಟ್ಪುರದಾಗ. ಅಲ್ಲಿ ಉಪನ್ಯಾಸ ಮಾಡಿದೆ. ಅವ್ರು ರಾಜನವ್ರು ನಮ್ಗೆ ಗೊತ್ತಿಲ್ಲ, ಭಾಳ ಖುಷಿ ಪಟ್ಟರು ಅವರು. ಆ ನಂತರ ಅವ್ರಿಗೆ ಹೇಳಿದ ಹಿಂಗೆ ಆಗೈತೆ ಅಂತ ತಿಳ್ಕೊಂಡು ಎಲ್ಲ ಜನರಿಗೂ ಭಾಳ ಖುಷಿ ಅನ್ನಿಸ್ತಿರಿ ಅದನ್ನು ನಾವು ಹೇಳಿದ್ದು. ಆ ನಂತರ ಆ ಹುಳದ ಒಂದು ವಿಶೇಷ ಮುಂದೆ ಅದು ಯಾಕೋ ಮುಂದೆ ಚಲಾವಣೆ ಬರಲಿಲ್ಲ ರೀ. ಅದು ಬರಬೇಕಾಗಿತ್ತು, ಅದು ಯಾಕೆ ತಟಸ್ಥಾತೋ ನಮಗೆ ಗೊತ್ತಾಗಲಿಲ್ಲ ರೀ. ಅದು ರೇಷ್ಮೆ ಕೃಷಿ ಈ ಭಾಗದಲ್ಲಿ ನಿಮ್ಮಿಂದ ಸ್ಟಾರ್ಟ್ ಆದಂಗ? ಹೌದು ಹೌದು. ಮೊದಲ ಅಷ್ಟಿದ್ದಿಲ್ರಿ? ಇಲ್ಲ ರೀ, ಇಲ್ಲೇ ಕಮ್ಮತ್ತಿಗೆ ಆಮೇಲೆ ಗುಳೆಗುಡ್ಡ. ಹೌದು. ಭಾಳ ದೂರದ ಇಲಾಖೆಯವ್ರು ಏನೈತೆ ನೋಡ್ರಿ, ಇಲಾಖೆಯವರು ಎಲ್ಲ ಈ ಯಾವುದ್ರಿ ಬೆಳಗಾವಿ ರೋಡ್ಗೆ ಕೆಲವೊಂದು ಹಳ್ಳಿ ಅದ ನೋಡ್ರಿ, ಅಲ್ಲಿ ಆನಂತರ ಈ ಕಡೆ ಇಲ್ಲೆಲ್ಲ ಸುತ್ತಮುತ್ತಲ ನಾನು ಕರ್ಕೊಂಡು ಹೋಗೋರು ಅವರು. ಬರ್ರಿ ನೀವು ಅಂತ ತಿಳ್ಕೊಂಡು ಆಯಿತು ಅಂತ ತಿಳ್ಕೊಂಡು ಅವ್ರಿಗೂ ಒಂದು ಕಾಸು ಸಿಗಲಿ, ಅವ್ರ ಮುಂದೆ ಹೋಗಲಿ. ರೇಷ್ಮೆ ಅಂದರೆ ಇದು ಒಬ್ಬನಿಗಾಗಲ್ಲ, ಎಲ್ಲರಿಗೂ ಆಗಿರ್ತೈತಿ ಅಂತ ತಿಳ್ಕೊಂಡು ನಾನು ಅವ್ರ ಜೋಡಿ ಹೋಗಿ ನಮ್ಮ ಭಾಷೆದೊಳಗೆ ಏನಾಯ್ತು ಅಂತ ತಿಳ್ಕೊಂಡು ನಾನು ಅವರಿಗೆ ನಾನು ತಿಳಿದಷ್ಟು ಹೇಳ್ತಿದ್ದೀನಿ ರೀ. ಸುಮಾರು 2001 2002 ಒಳಗೆ ಬರಗಾಲ ಬಿತ್ತು ನೋಡ್ರಿ. ಅವು ಭಾಳ ತ್ರಾಸಿತ್ತು ಅವಾಗೆಲ್ಲ ರೇಷ್ಮೆ ತೆಗೆದ್ರಿ. ನಂದು ರೇಷ್ಮೆ ಇತ್ತು ರೀ. ಅವಾಗ ಗೂಡೂರೊಳಗೆ ರೀ ಉಪನ್ಯಾಸಕ್ಕೆ ಕರೆದ್ರು, ಹೋದ್ವಿ ರೀ. ಹೋದ ಕೂಡಲೇ ನಾವು ಉಪನ್ಯಾಸಕ್ಕೆ ನಿಂತೀವಿ ರೀ. ನಿಂತ ಕೂಡಲೇ ಏನು ನಾವು ಮಾಡ್ತೀವಿ ಅದನ್ನು ಹೇಳಿದ್ವಿ ನಾವು ರೀ. ಅದಕ್ಕೆ ಉಚ್ಚಿ ಗುಡಿ ಯಾಕೆ ಆಗ್ತವೆ, ಡಬಲ್ ಗುಡಿಕೆ ಯಾಕೆ ಆಗ್ತವೆ ಮತ್ತು ಹಿಕ್ಕಿ ಗುಡಿ ಯಾಕೆ ಅನ್ನೋದ್ರ ಬಗ್ಗೆ ಸರಿಯಾಗಿ ನೀವು ಹಿಂಗೆ ಮಾಡಿರಿ, ನೀವು ಹಿಂಗೆ ಮಾಡಿರಿ ಅಂತ ತಿಳ್ಕೊಂಡು ಹೇಳ್ಬಿಟ್ಟಿರಿ ಅವ್ರಿಗೆ. ಸರ ಏನು ರೀ, ನಮ್ಮ ಚಾಕಿ ರೂಮಿಗೆ ನಮ್ಮ ಮನೆಗೆ ಬಂದು ನೋಡಿದ್ರೆ ನಮ್ಮ ಮನೆ ಹೇಳ್ತಾರಲ್ಲ ನೀವು ಅಂತಂದ್ರೆ, ಹೌದು ನೀವು ಹಂಗೆ ಮಾಡಿದಾಗ ಹಿಂಗೆ ಆಗಿರ್ತೈತಿ, ಆ ರೀತಿ ಮಾಡಿದಾಗ ಇಳುವರಿ ಬರೋದಿಲ್ಲ. ಉಚ್ಚಿಗೂಡ ಆದರೆ ರೇಟ್ ಕಡಿಮೆ ಆಗ್ತೈತಿ, 1 ಕಿಲೋ ಉಚ್ಚಿಗೂಡ ಆದರೆ ನಿಮಗೆ 300 ರೂಪಾಯಿ ಹಾಳಾಕತಿ. ನೀವು ಈ ರೀತಿ ಹುಳ ಇಟ್ಟಿರಿ, ಈ ರೀತಿ ನೀವು ಚಂದ್ರಿಕೆ ಇಟ್ಟಿರಿ ಅಂತ ಎಲ್ಲ ಹೇಳ್ತಿದ್ದೀನಿ ರೀ. ಅವರು ನೀವು ಹೇಳಿದಿಷ್ಟು ಖರೆ ನೋಡ್ರಿ, ನಾವು ಹಿಂಗೆ ಹೋಗಿ ಹಾಳಾಗಿ ಅಂದ್ಬಿಟ್ರು ಅವ್ರು. ಏನಂದ್ರೆ ಸರ್ ನೀವು ಇನ್ನೂ ಮಾತಾಡಿ ಅಂದ್ಬಿಟ್ರು ಅವ್ರು.
ಇನ್ನೂ ಮೊದಲಿಂದನೂ ಮಾತಾಡ್ಬಿಡ್ರಿ ನೀವು ಅಂದ್ರೆ. ಅವಾಗ ನಮ್ಮ ಇವ್ರು ಎಕ್ಸ್-MLA ಅವ್ರು ಇದ್ದೀರಿ ಅಲ್ಲಿ ನಂಜನಮಠ ಅವ್ರು ಹೆಚ್ಚು ಇಲ್ಲ ನಿಮ್ಮ ಆಸಕ್ತಿ ಭವಿಷ್ಯಕ್ಕೆ ಉಳಿದೈತಿ, ನಾ ಸ್ವಲ್ಪ ಮಾಡ್ತೀನಿ ಭಾಷಣ, ಅವ್ರ ಬಾಲಿಂದ ಇನ್ನೊಂದು ಸ್ವಲ್ಪ ಕೇಳ್ರಿ ನೀವು ಒಟ್ಟು ಸುಧಾರಣೆ ಆಗಲಿ ಕೊಟ್ಟು ಹೇಳಿ ಅವ್ರ ಭಾಷಣ ಕಡಿಮೆ ಮಾಡಿ ಮತ್ತೆ ನನಗೆ ಅವಕಾಶ ಕೊಟ್ಟರು ಅವರು. ಅದು ನೆನಪಿಡುವಂಥ ಒಂದು ಅವಕಾಶ ಇರೋದು. ಈಗ ರೇಷ್ಮೆ ಕೃಷಿ ಬಗ್ಗೆ ಎಲ್ಲೆಲ್ಲೇ ನೀವು ಉಪನ್ಯಾಸ ನೀಡಿರಿ ಸರ್? ತಲಘಟ್ಪುರದಾಗ ಅಂತೂ ಭಾಳ ಸಲ ಹೋಗಿನ್ರಿ. ತಲಘಟ್ಪುರ ಅದು ವಿಜ್ಞಾನ ಇದು ಸಂಶೋಧನಾ ಕೇಂದ್ರ ರೀ ತಲಘಟ್ಪುರ. ಮತ್ತು ಅನೇಕ ಹಳ್ಳಿಯೊಳಗೂ ಉಪನ್ಯಾಸ ಮಾಡೀನಿ ರೀ ಅದ್ರ ಬಗ್ಗೆ, ಎಲ್ಲ ಕಡೆನೂ ಹೋಗಿ. ಆಮೇಲೆ ನೀವು ರೇಷ್ಮೆ ಕೃಷಿ ಮಾಡ್ಕೊಂತ ಅದ್ರೊಳಗೆ ಸಮಸ್ಯೆ ಬಗ್ಗೆ ಅದನ್ನು ಸಂಶೋಧನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಹೌದು. ಇನ್ನೊಂದೇನು ರೀ, ಹೆಂಗೆ ಬಂತು ಅಂತ ಈಗ ಚಂದ್ರಿಕೆ ಒಂದು ವಿಚಾರ, ಚಂದ್ರಿಕೆ ಅಂತ ಒಂದು ಚೌಕಾಕಾರದ ಒಂದು ಚಂದ್ರಿಕೆ. ಆ ಚಂದ್ರಿಕೆ ರ್ಯಾಕ್ನ ಹೊಳ ಆರಿಸಿ ಅದ್ರ ಹಾಕ್ಬೇಕ್ರಿ. ಹಾಕಕ್ಕೆ ಆಳಬೇಕು, 3 ದಿವಸ ಊಟ ನಿದ್ರೆ ಬಿಡ್ಬೇಕ್ರಿ. ಇದೇನಪ್ಪ ಕಷ್ಟ. ಇಲ್ಲಿ ಆಳುಗಳ ಸಮಸ್ಯೆ ಶುರು ಆಯ್ತು ನಮಗೆ, ಆಳುಗಳು ಬರೋಕೆ ಶುರು ಆಗಿಲ್ಲ. ಈ ಸಮಸ್ಯೆ ಬಂತಲ್ಲ ಅಂತಕೊಂಡು ಅದಕ್ಕೆ ಏನು ಮಾಡಿದ್ರಿ, ಬೆಂಗಳೂರಿಗೆ ಪರೀಕ್ಷೆಗೆ ಹೋಗಿದ್ದೆ ನಾವು ರೀ. ಇಲ್ಲ, ರಾಜ್ಯ ಪುರಸ್ಕಾರದ್ದು ಅವರ ತರಕ್ಕೆ ಹೋಗಿದ್ದೀವಿ ರೀ ಮಕ್ಕಳನ್ನ ಕರ್ಕೊಂಡು. ಬರುವಾಗ ಚಂದ್ರಿಕೆ ಹೂ ಸಿಗ್ತಾರೆ ತುಮಕೂರದಾಗ, ಅಲ್ಲಿ ಹೂವು ತೊಗೊಂಬಂದಿವಿ ಬರುವಾಗ ರೀ. ಚಂದ್ರಿಕೆ ಹೂವು ತೊಗೊಂಬಂದು ಅನ್ನೋ ವೃತ್ತಾಕಾರವಾಗಿ ಒಂದು ಬಿದಿರಿಗೆ ಕಟ್ಟಿದ್ವಿ ರೀ. ಅದನ್ನು ಕಟ್ಟಿ ಅದು ಉಚ್ಚು ಹೋದ್ರೆ ಕೊಳಿಬಾರ್ದು ತಂತಿ ಅಂತ ತಿಳ್ಕೊಂಡು ತಾಮ್ರ ತಂತಿ ಹಾಕಿ ಅದನ್ನು 2 ಬಟ್ ಆಗಲಿಟ್ಟು ಮಾಡಿ ದುಂಡಕ ಮಾಡಿದ್ವಿ. ದುಂಡಕ 1-2 ಮಾಡಿ ಕೆಟ್ರೆ ಹುಳದ ಮೇಲೆ ಇಟ್ಬಿಟ್ಟಿವಿ ರೀ. ಹುಳ ಆರಿಸೋಂಗಿಲ್ಲ, ಹುಳದ ಮೇಲೆ ಇಟ್ಬಿಡಿದ್ರಿ. ನಿರೀಕ್ಷೆ ಮಾಡಿದಕ್ಕಿಂತಲೂ ಉತ್ತಮವಾಗಿರ್ತಕ್ಕಂಥ ಒಂದು ಕೆಲಸ ಆಗ್ಬಿಡ್ತು ರೀ. ನಾವು ಆರಿಸೋಂಗನೇ ಇಲ್ಲ, ತಾವ ಏರಿ ಕೆಟ್ಟ ಮ್ಯಾಗ ಬಂದು ಕಟ್ಬಿಟ್ಟು ರೀ ಅವು. ನಮಗೆ ಎಲ್ಲಿಲ್ಲದ ಖುಷಿ ಆಗ್ಬಿಡ್ತು. ಏನಪ್ಪ ನಮಗೆ ಟೆನ್ಷನ್ ಹೋತಲ್ಲ ಇದು ಅಂಥೇಳಿ. ಆ ನಂತರ ಆ ರೀತಿ ನಾವು ಅಷ್ಟಲ್ರಿ, ನಮ್ಮ ಸುತ್ತಮುತ್ತಲು ಇದ್ದವ್ರು ಎಲ್ಲರಿಗೆ ಅವ್ನು ಮಾಡಕ್ಕೆ ಹೇಳಿದ್ರು, ಎಲ್ಲರೂ ಮಾಡಿಸ್ಕೊಂಡ್ರಿ. ಅದು ಒಂಥರ ನಿಜವಾದ ಬದಲಾವಣೆ. ಅದು ಒಂದು ಅದು ಆದ ನಂತರ ಇದು ಹಿಂಗಾಯಿತು ಅಂತ ನಂತರ ಕೆಲವೊಂದು ದಿವಸ ಅವು ನಶಿಸಿ ಹೋಗ್ಬಿಡ್ತಾವೆ ಅವು. ನಂತರ ಸರ್ಕಾರದ ಪ್ಲಾಸ್ಟಿಕ್ ಚಂದ್ರಿಕೆ ಪರಿಚಯ ಮಾಡಿದ್ರಿ. ಪ್ಲಾಸ್ಟಿಕ್ ಚಂದ್ರಿಕೆ ಪರಿಚಯ ಮಾಡಿದ ಕೂಡಲೇ ನಾನು ಅಂದೆ, ಈ ಪ್ಲಾಸ್ಟಿಕ್ ಚಂದ್ರಿಕೆ ಇದು ಯೋಗ್ಯ ಅಲ್ಲ. ಯಾಕಂದ್ರೆ ಹೊಳ್ಳೆ ಅವನ್ನ ಕಟ್ಟಿಡ್ಬೇಕ್ರಿ, ಅವು ಅಗಲಾಗ್ತವೆ, ಅಲ್ಲೇ ಉಚ್ಚಿಗೂಡು ಜಾಸ್ತಿ ಆಗ್ತಾವೆ, ಡಬಲ್ ಗೂಡು ಜಾಸ್ತಿ ಆಗ್ತಾವೆ, ರೇಷ್ಮೆ ಹಾಳಾಗ್ತೈತಿ. ಈ ಎಲ್ಲ ನ್ಯೂನ್ಯತೆಗಳನ್ನ ನಾನು ಅರಿತುಕೊಂಡೇನಿ ರೀ. ಇಳುವರಿ ಕಡಿಮೆ ಬರುತ್ತಲ್ಲ ರೀ. ಅಂದ್ಕೂಡಲೇ ಇದಕ್ಕೆ ಏನಪ್ಪ ಪರ್ಯಾಯ ಅಂತ ತಿಳ್ಕೊಂಡು ವಿಚಾರ ಮಾಡಿ ನಾವು ನಮ್ಮದೇ ಆದಂಥ ಒಂದು ಚೌಕನ ಉದ್ದನ್ನು ಪಟ್ಟಿ ತಯಾರು ಮಾಡಿದ್ದೀನಿ ರೀ. ಅದನ್ನು ಮಾಡಿದ ಕೂಡಲೇ ಇಟ್ವಿ. ಅದು ಏನೋ ಪರಿಣಾಮ ಆಯ್ತು ಒಂದು ಸ್ವಲ್ಪ ಮಟ್ಟಿಗೆ. ನಂತರ ಡಾಕ್ಟರ್ ಶಿವಕುಮಾರ್ ಅನ್ನೋರು ರಿಬ್ಬನ್ ಪಟ್ಟಿ ತಯಾರು ಮಾಡಿದ್ದಾರೆ. ಅವರು ಅವ್ರು ಅಂದ್ಕೊಂಡಂಗೆ ಅದು ಆಗಲಿಲ್ಲ. ಅದನ್ನು ಮತ್ತೆ ನಾವು ಸರಿಪಡಿಸಿದ್ವಿ ರೀ. ಅದ್ರ ಬಗ್ಗೆ ಮನುಷ್ಯರು ಹೆಣಿಬೇಕಾದ್ರೆ ರೆಟ್ ಸೋತ್ ಬಿಡ್ತಾವ್ರು ಅವನ್ನೆಲ್ಲ. ಅದಕ್ಕೆ ಇದಕ್ಕೊಂದು ಯಂತ್ರ ತಯಾರು ಮಾಡ್ಬೇಕಂತಕೊಂಡು ಯಂತ್ರ ತಯಾರು ಮಾಡಿದ್ವಿ. ಅದಕ್ಕೆ ರಿಬ್ಬನ್ ಸುತ್ತುವ ಯಂತ್ರ ಅಂತ ಕರಿತೀವಿ. ಅದಕ್ಕೆ ಪೇಟೆಂಟನ್ನು ಸಿಕ್ಕತ್ರಿ. ಏನು ಆನಂತರ ಅದನ್ನು ತಿಳಿಸಿದ್ವಿ ನಾವು ಅವರಿಗೆ. ಭಾಳ ಖುಷಿಪಟ್ಟರು ಅವರು. ಏನಪ್ಪ ನಾವು ಮಾಡಿದ್ರೊಳಗೆ ನೀವು ಸುಧಾರಣೆ ಮಾಡಿದ್ರಲ್ಲ ಅಂತ ತಿಳ್ಕೊಂಡು. ನಿಮ್ದೇ ರೀ ಅದು, ನಮ್ದೇನಲ್ಲ, ಸುಮ್ಮನೆ ಆಟ ಹಂಗೆ ಸರಿಪಡಿಸ್ಕೊಂಡಿವಿ ಅಂತ ತಿಳ್ಕೊಂಡು. ಇದು ನೀವು ಒಂದೇ ಮಷಿನ್ ಕಂಡು ಹಿಡಿದು ರಿಬ್ಬನ್ ಸುತ್ತಿ ಅಂತ? ರಿಬ್ಬನ್ ಇಲ್ರಿ, ಒಂದೇ ಮಷಿನ್ ಕಂಡು ಹಿಡಿದು ರಿಬ್ಬನ್ ಸುತ್ತದ ಬರೋಬ್ಬರಿ. ರಿಬ್ಬನ್ ಸುತ್ತದು ಅದು ಸುತ್ತಿದ ಮೇಲೆ ಆ ರಿಬ್ಬನನ್ನು ತಗೊಂಡು ಗೂಡು ಬಿಡಿಸುವಂಥದ್ದು ಒಂದು ಯಂತ್ರ ಬೇರೆ ಮಾಡಿದ್ವಿ. ಅದಕ್ಕೂ ಪೇಟೆಂಟ್ ಸಿಕ್ಕತ್ತೇನು ರೀ. ಒಟ್ಟು ಎಷ್ಟು ಪೇಟೆಂಟ್ ಸಿಕ್ಕ ಸರ್? 2 ಪೇಟೆಂಟ್ ಸಿಕ್ಕರು. ಒಂದು ಯಂತ್ರ ರಿಬ್ಬನ್ ಸುತ್ತು ಯಂತ್ರಕ್ಕೆ ಸಿಕ್ಕತ್ರಿ, ಒಂದು ಗೂಡು ಬಿಡಿಸೋ ಯಂತ್ರಕ್ಕೆ ಸಿಕ್ಕತ್ತೆ. 2 ಅದ್ಭುತ ಯಂತ್ರ ರೀ. ಆದ್ರೆ ನನಗೇನು ಅನ್ನಿಸ್ತು, ಈ ರಿಬ್ಬನ್ ಸುತ್ತು ಯಂತ್ರ ಇದ್ರೆ ಮಾತ್ರ ಗೂಡು ಬಿಡಿಸೋ ಯಂತ್ರ ಬೇಕು. ರಿಬ್ಬನ್ ಸುತ್ತು ಯಂತ್ರ ಇದು ಭಾಳ ನಮ್ಮ ರೈತರಿಗೆ ವಜನ ಆಗ್ತೈತಿ. ಖರೀದಿ ಮಾಡಿ ಇದು ಮಾಡೋದು ಭಾಳ ಆಕತಿ, ಸಮಯ ಹೋಗತಿ. ಗೂಡು ಬಿಡಿಸೋದು ಭಾಳ ಲಘು ಆಕತ್ರಿ. ಖರೀ ಇದನ್ನ ಮಾಡ್ಬೇಕಾದ್ರೆ ಇದಕ್ಕೊಂದು ಮಷಿನ್ ಹಾಕ್ಬೇಕು, ಅದೊಂದು ಮಷಿನ್ ಹಾಕ್ಬೇಕಲ್ಲ. ನಮ್ಮ ರೈತರ ಹತ್ರ ಅಷ್ಟು ದುಡ್ಡು ಎಲ್ಲೈತಿ, ಎಲ್ಲಿಂದ ತರ್ತಾರೆ ಅವರು, ಹೆಂಗೆ ಮಾಡ್ತಾರೆ, ಅದು ಅಷ್ಟು ನನಗೆ ಯಾಕೂ ಇದು ಸರಿ ಕಾಣಲಿಲ್ಲ ಅಂತ ತಿಳ್ಕೊಂಡು ಅನಿಸ್ತು ಮನಸ್ಸಿಗೆ. ಆದರೆ ಪೇಟೆಂಟ್ದವ್ರದಿಂದ ಲಘು ಪೇಟೆಂಟೂ ಸಿಗಲಿಲ್ಲ, ನಿಧಾನ ಮಾಡಿದ್ರು ಅವರು. ಈ ಪ್ಲಾಸ್ಟಿಕ್ ಚಂದ್ರಿಕೆ ಏನದ ನೋಡ್ರಿ, ಅವು 1 ವರ್ಷದೊಳಗೆ ಇಷ್ಟು ಹಾಳಾಗಿಬಿಡ್ತಾವೆ.
ಪುರು ಮುರಿದು ಬಿಡ್ತಾವ ಅಥವಾ ಇಲಿ ಕಡ್ದು ಹಾಳಾಗ್ತಾವ. ಹೀಗಾಗಿ ಅವಕ್ಕೆ ಆಯುಷ್ಯ ಇಲ್ಲ. ಪದೇ ಪದೇ ನಮ್ಮ ರೈತರು ಅವನುಗಳನ್ನು ಖರೀದಿ ಮಾಡ್ತಾನೆ ಇರಬೇಕಾಗತ್ತೆ. ಮತ್ತು ಅದ್ರ ಹಿಂದೆ ಕೆಲಸನೂ ಭಾಳ. ಅವನ್ನ ತೊಳಿಬೇಕು ಮತ್ತು ಅದನ್ನು ಮಡಚಬೇಕು, ಅದೆಲ್ಲ ಭಾಳ ಕಷ್ಟ. ಆದರೆ ನಾವು ಒಂದು ಹೊಸದಾಗಿ ಒಂದು ಚಂದ್ರಿಕೆ ತಯಾರು ಮಾಡೀವಿ. ಏನು ದೊಡ್ಡದೇನಿಲ್ಲ, ಲೈಫ್ ಲಾಂಗ್ ಚಂದ್ರಿಕೆ. ನಮ್ಮ ಚಂದ್ರಿಕೆ ಉದ್ದೇಶ ಏನಂತಂದರೆ ಒಂದೇ ಥರದ ಗೂಡು ಬರಬೇಕು, ಉಚ್ಚಿ ಗೂಡು ಆಗಬಾರ್ದು, ಡಬಲ್ ಗೂಡು ಆಗಬಾರ್ದು, ಅದು ಅಲ್ಲದೆ ಹಿಕ್ಕಿ ಗೂಡು ಆಗಬಾರ್ದು, ಮತ್ತು ಬಿಡಿಸ್ಲಿಕ್ಕೂ ಸುಲಭ ಆಗಬೇಕಂತಕ್ಕಂಥ ದೃಷ್ಟಿಯಿಂದ ನಾವು PVC ಪೈಪ್ನಿಂದ 1 ಇಂಚಿನ PVC ಪೈಪ್ನಿಂದ ಒಂದು ಚಂದ್ರಿಕೆಯನ್ನು ತಯಾರು ಮಾಡಿದ್ದೇವೆ. ಅದೇ ಚಂದ್ರಿಕೆ ಇದು. ಇದು ನೀವು ನೋಡಿದ್ರೆ ಗುರುತಾಗ್ತಾ ಇದೆ. ಈ ಚಂದ್ರಿಕೆಯೊಳಗೆ ಹುಳಗಳು ಏರಿ ಇದ್ರ ಎಷ್ಟು ಅಗಲದ ವ್ಯಾಸದ ಅಷ್ಟೇ ಇದು ಗೂಡು ಕಟ್ತಾ ಇದೆ. ಈ ಎಲ್ಲ ಒಂದೇ ಸೈಜ್ ಗೂಡು ಬರ್ತಾವ. ಮತ್ತು ಇಲ್ಲಿ ಡಬಲ್ ಗೂಡು ಆಗೋ ಚಾನ್ಸ್ ಇಲ್ಲ, ಹಿಕ್ಕಿ ಗೂಡು ಆಗೋ ಚಾನ್ಸ್ ಇಲ್ಲ, ಉಚ್ಚಿ ಗೂಡು ಆಗೋ ಚಾನ್ಸ್ ಇಲ್ಲ. ಉಚ್ಚಿ ಗೂಡು ಆದ್ರೆ 1 ಕಿಲೋ ಉಚ್ಚಿ ಗೂಡು ಆತಂದ್ರೆ 400-500 ರೂಪಾಯಿ ಲುಕ್ಷಣ ಆಗುತ್ತೆ ನಮಗೆ. ಇಲ್ಲಿ ಏನು ಕಟ್ತೈತಲ್ಲ ಇದ್ರ ಇದು ಉಚ್ಚು ಹೋಯ್ತು ಅಂತಂದ್ರೆ ಪೂರ್ಣ ಕೆಳಗೆ ಬೀಳ್ತೈತಿ. ಒಂದ್ರ ಮೇಲೆ ಒಂದು ಗೂಡು ಮೇಲೆ ಬೀಳಂಗಿಲ್ಲ ಇದಕ್ಕೆ. ಅದಕ್ಕೆ ಇಂಥದ್ರನ್ನ ನಮ್ಮ ರೈತರು ನೀವು ಮಾಡ್ಕೊಳ್ರಿ. ಭಾಳ ಸುಲಭ, ಏನು ಖರ್ಚಲ್ಲ, ಲೈಫ್ ಲಾಂಗು. ಇಡೋಕ್ಕೂ ಚಲೋ, ಸ್ವಚ್ಛ ಮಾಡೋಕ್ಕೂ ಚಲೋ. ಗೂಡು ಬಿಡಿಸೋದು ಏನು ಪ್ರಶ್ನೆ ಇಲ್ಲ. ಗೂಡು ಬಿಡಿಸೋದು ಒಂದು ಸಣ್ಣ ಮಷನ್ ಮಾಡ್ಬೋದು, ಅದೇನು ದೊಡ್ಡ ಪ್ರಶ್ನೆ ಅಲ್ಲ. ಆದರೆ ಚಂದ್ರಿಕೆನ ದೊಡ್ಡ ಪ್ರಶ್ನೆ. ಈ ಇಂಥ ಒಂದು ಚಂದ್ರಿಕೆಯನ್ನು ನೀವು ಬಳಸ್ಕೊಳ್ರಿ. ವರ್ಷ ಚಂದ್ರಿಕೆ ಖರೀದಿ ಮಾಡೋದು ಅಥವಾ ಅದಕ್ಕೆ ಇಲಿ ಕಡಿಸಿದೆ ಅಥವಾ ಅನ್ಸೈಜು ಅಥವಾ ಪುರುಪೂರ್ಣ ಕರ್ಪು ಇರ್ತೈತೆ, ಮುರಿದು ಬಿಡ್ತಾವೆ. ಸ್ವಲ್ಪ ಭಾಳ ಏನಾರ ಮಾಡಿದ್ರೆ ಪುಡಿ ಆಗಿಬಿಡ್ತಾವೆ. ಅದಕ್ಕೆ ಇಂಥ ಚಂದ್ರಿಕೆಗಳನ್ನು ನೀವು ನಿಮ್ಮ ಬೇಕಾದ ಸೈಜ್ನೊಳಗೆ ನೀವು ಮಾಡ್ಕೋಬೋದು. ಇದೇ ಸೈಜ್ ಅಂತ ನಿಮ್ಮ ರ್ಯಾಕ್ ಸಿಸ್ಟಮ್ ನೋಡಿಕೊಂಡು ನೀವು ಅದನ್ನು ಮಾಡ್ಬೋದು. ಮತ್ತು ಮಾಡೋ ವಿಧಾನ ಏನು ಅಂತಂದರೆ 1 ಇಂಚಿಂದ ಒಂದು ಪೈಪ್ ತೊಗೊಳ್ರಿ. ಅದರೊಳಗೆ 1.5 ಇಂಚು ಉದ್ದ ಇಟ್ಟು ಇವನು ಕತ್ತರಿಸ್ರಿ. ಈ ಥರ 1.5 ಇಂಚು ಉದ್ದ ಇರಬೇಕಿದು. ಇದು ವ್ಯಾಸ ಇದು ಬರೋಬರಿ ಅದ. ಇದು ಏನೇನಿಲ್ಲ. ಇವುಗಳನ್ನು ಗಮ್ ಸಿಗ್ತಾ ಇದೆ. ಆ ಗಮ್ನ ಒಂದ್ರ ಮಗಳೊಂದು ಈ ರೀತಿ ಅಂಟಿಸ್ಕೊಂತ ಬಂದ್ಬಿಡ್ರಿ. ಮನ್ಯಾಗ ನೀವೇ ಮಾಡ್ಕೊಳ್ರಿ. ಭಾಳ ಸರಳ ಐತ್ರಿ, ಭಾಳ ಸುಲಭ ಅದ. ನಿಮಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಮಾಡ್ಕೋಬೋದು. ನಂತರ ಇಲ್ಲಿ ಲೆಗ್ ಅಂದ್ರೆ ಕಾಲು ಒಂದು ಕಾಲು ಹಚ್ಕೊಳ್ರಿ. ಹಚ್ಕೊಂಡು ಇದನ್ನು ಹುಳದ ಮೇಲೆ ಇಟ್ಟರೆ ಇದ್ರ ಮ್ಯಾಗ ಹುಳ ಏರ್ತಾವ. ಏರಿದ ಮೇಲೆ ಅವಕ್ಕೆ ಎಲ್ಲಿ ಬೇಕಲ್ಲಿ ಅನುಕೂಲ ಬಂದಾಗ ಮನೆ ಕಟ್ಕೊತಾವ, ಗೂಡು ಕಟ್ಕೊತಾವ. ಹುಚ್ಚಿಗಿಚ್ಚಿ ಹೋದ್ರೆ ಪೂರ್ಣ ಅವು ಕೆಳಗೆ ಬೀಳ್ತಾವ. ಇದನ್ನು ಅತ್ಯಂತ ಸುಲಭ, ಸರಳ ಮತ್ತು ಉತ್ತಮವಾಗಿರ್ತದ ಗೂಡನ್ನು ಪಡಿತಕ್ಕಂಥ ಒಂದು ವ್ಯವಸ್ಥೆನ ನಾವು ಮಾಡಿದ್ದೇವೆ. ಇದರ ಲಾಭ ತಾವು ತಗೊಳ್ರಿ. ಏಕೀಕೃತ ಅಂದ್ರೆ ಒಂದೇ ಅಳತೆ ಗೂಡಿತ್ತು ಅಂತಂದ್ರೆ ಮಾರ್ಕೆಟ್ನೊಳಗೆ ನಿಮಗೆ ಒಳ್ಳೆ ಬೆಲೆ ಸಿಗ್ತೈತಿ. ಸಣ್ಣ ದೊಡ್ಡ ಗೂಡಿದ್ದು ಅಂತಂದ್ರೆ ಬೆಲೆ ಕೊಡೋಂಗಿಲ್ಲ. ಅದಕ್ಕೆ ನಾವು ಉಚ್ಚಿಗೂಡು ಮಾಡಬಾರ್ದು ಅಂದರೆ ಹಿಕ್ಕಿಗೂಡು ಆಗಬಾರ್ದು. ಹಿಕ್ಕಿತ್ತು ಅಂದ್ರೆ ಮತ್ತೆ ಅದಕ್ಕೆ ಆಳುಗಳ ಸಮಸ್ಯೆ ಜಾಸ್ತಿ. ಡಬಲ್ ಗೂಡು ಆಯ್ತು ಅಂದ್ರೆ ರೇಟ್ ಕೊಡೋಂಗಿಲ್ಲ. ಅದಕ್ಕೆ ಇಲ್ಲಿ ನೀವು 1 ಕಿಲೋ ಉಚ್ಚಿಗೂಡು ಕಡಿಮೆ ಮಾಡಿದರೆ ನಿಮಗೆ 300-400 ರೂಪಾಯಿ ನಿಮ್ಗೆ ಉಳಿತಾಯ ಆಗ್ತೈತಿ. ಅದಕ್ಕೆ ಇಳುವರಿ ಜಾಸ್ತಿ ಬರುತ್ತೆ. ನೀವು 80 ಕಿಲೋ ಬೆಳೆದ್ರಿ ಅಂದ್ರೆ ನೀವು 10 ಕಿಲೋ ಉಚ್ಚಿಗೂಡನ್ನು ಮಾಡಿಬಿಟ್ರಿ ಅಂದ್ರೆ ನಿಮ್ಮ ಇಳುವರಿ ಎಷ್ಟು ಸಾಯ್ತೈತಿ, ನಿಮ್ಮ ದುಡ್ಡು ಎಷ್ಟು ಸಾಯ್ತೈತಿ ವಿಚಾರ ಮಾಡಿರಿ. ಅದಕ್ಕೆ ಇಂಥ ಗೂಡನ್ನು, ಇಂಥ ಒಂದು ಚಂದ್ರಿಕೆನ ನೀವು ಮಾಡಿಕೊಂಡು ಪ್ರತಿಯೊಬ್ಬರು ರೈತರು ಮಾಡಿಕೊಂಡು ಇದರ ಸದುಪಯೋಗ ಪಡೀಲಿ ಅಂತ ತಿಳ್ಕೊಂಡು ನಾನು ಆಶೆ ಮಾಡ್ತೀನಿ. ಇದು ಲೈಫ್ ಲಾಂಗ್, ಇದು ಏನೇನೂ ಆಗೋದಿಲ್ಲ. ಇದು ಒಳ್ಳೆ ಗಮ್ ಹಚ್ಕೊಂಡು ನೀವು ಯಾವ ಆಕಾರ ಬೇಕು ಅದನ್ನು ಆಕಾರ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ. ಮತ್ತು ಇದು ತೊಳೆದು ಭಾಳ ಸುಲಭ. ನೀವು ಎಲ್ಲ ಬ್ಲೀಚಿಂಗ್ದೊಳಗೆ ಇದನ್ನು ಸ್ವಲ್ಪ ಹೊತ್ತು ಇಟ್ಬಿಟ್ರೆ ಇದ್ರೊಳಗೆಲ್ಲ ಇವು ಕರಿಗೆ ಹೋಗಿಬಿಡ್ತಾವೆ. ಅಥವಾ ಸೂಕ್ಷ್ಮ ನೀವು ಜಳ ಹಾಸಿದ್ರೂ ಪರವಾಗಿಲ್ಲ, ಇವು ಕರಗ್ತಾವ ಅಂತೇನಿಲ್ಲ. ಸ್ವಲ್ಪ ಜಳ ಹಚ್ಬೇಕು. ಸ್ವಲ್ಪ ಹಿಂಗೆ ಜಳ ಹಚ್ಬಿಟ್ರೆ ಬಿದ್ದಿದ್ದು ಎಲ್ಲ ಇಂಥವು ಏನಿರ್ತಾವೆ ನೋಡ್ರಿ, ಗುಂಜೆಲ್ಲ ಸುಟ್ಟು ಹೋಗ್ಬಿಡ್ತೈತೆ. ಅದು ಮಾಡೋದಂತೂ ಭಾಳ ಚಲೋ. ಯಾಕೆ ಯಾವುದೇ ಬ್ಯಾಕ್ಟೀರಿಯಾ ಇದ್ರೂ ಹೋಗಿಬಿಡ್ತದೆ. ಜಳ ಹಾಸೋದ್ರಿಂದ ಯಾವ ಬ್ಯಾಕ್ಟೀರಿಯಾನೂ ಇರೋದಿಲ್ಲ. ಆ ರೀತಿ ಮಾಡಿದ್ರೆ ಭಾಳ ಚಲೋ. ಇಂಥ ಚಂದ್ರಿಕೆನ ನೀವು ಬಳಸ್ಕೊಳ್ರಿ, ಅದ್ರ ಉಪಯೋಗ ತೊಗೊಳ್ರಿ ಮತ್ತು ಇಳುವರಿಯನ್ನು ಜಾಸ್ತಿ ತೆಗಿಡ್ರಿ ಅಂತ ತಿಳ್ಕೊಂಡು ನಾನು ಆಸೆ ಮಾಡ್ತೀನಿ. ಮತ್ತು ಆಳುಗಳ ಸಂಖ್ಯೆ ಕಡಿಮೆ ಮಾಡ್ಕೊಳ್ರಿ ಅಂತ. ಇದು ಆಳನ್ನು ಕಡಿಮೆ ಆಗುತ್ತೆ ಸರ್, ಭಾಳ ಕಡಿಮೆ ರೀ. ಇದಕ್ಕೊಂದು ಮಷನ್ ಬೇಕಾದ್ರೆ ನಾವು ಮಾಡಿಕೊಡ್ತೀವಿ, ಏನು ದೊಡ್ಡ ಪ್ರಶ್ನೆ ಇಲ್ಲ. ಅದು ಮಾಡಿಕೊಳ್ರಿ ಮೊದಲ. ಮಷನ್ ಮಾಡೋದು ಭಾಳ ತಾಗೋದಿಲ್ಲ, ಚಂದ್ರಿಕೆ ಮಾಡೋದು ಭಾಳ ತಾಗೋದು. ಯಾಕೆ ಒಂದು ಚಂದ್ರಿಕೆ ಬೇಕಾಗಿಲ್ಲ ನಿಮಗೆ, ಭಾಳ ಕಡೆ ಚಂದ್ರಿಕೆ ಮಾಡಿದಾಗ ಒಂದು ಮಷನ್ ಬೇಕಾಗತ್ತೆ ನಿಮಗೆ. ಅದಕ್ಕೆ ಇವನು ಭಾಳ ಕಷ್ಟ ಮಾಡಿ 100 ಮಾಡ್ಕೊಳ್ರಿ, ಮಾಡಿಕೊಡ್ರಿ. ಅದಕ್ಕೆ ಒಂದು ಮಷನ್ ಸಾಕು.
ಅದಕ್ಕೆ ಮಷನ್ ನೀವು ಮಾಡ್ಕೊಂಡ್ವಿ ಅಂತಂದರೆ ನಾವು ಮಷನ್ ಮಾಡೋ ವ್ಯವಸ್ಥೆ ಮಾಡ್ತೀವಿ. ಈಗ ಕೃಷಿ ಇಲಾಖೆ ಇದು ರೇಷ್ಮೆ ಇಲಾಖೆಯಿಂದ ಇದು ಚಂದ್ರಿಕೆ ಕೊಡ್ತಾರಲ್ಲ ಸರ್, ಹೌದು. ಇಂಥದ ಕೊಡ್ಬೋದಲ್ಲ ಅವರು? ಇನ್ನೂ ಇದು ಬಳಕೆ ಒಳಗಿಲ್ಲ ಅಲ್ರಿ, ಗೊತ್ತೇ ಇಲ್ರಿ ಯಾರಿಗೂ ಇದು. ಇದೇನು ಸಾಮಾನ್ಯವಾಗಿ ಎಲ್ಲರೂ ಮಾಡ್ಕೊಳ್ಳಿ, ಅವರ ಮಾಡ್ಬೋದು, ಇದನ್ನ ಮಾಡ್ಬೋದ್ರಿ. ಹಂಗೆ ಸಲಹೆ ಕೇಳಿದ್ರೆ ಕೊಡ್ತೀವಿ, ಉಚಿತವಾಗಿ ಸಲಹೆ ಕೊಡ್ತೀವಿ. ನನಗೆ ಹೆಸರು ಬರಬೇಕು, ದುಡ್ಡು ಬೇಕು ಅಂತ ಅನ್ನೋರಲ್ಲ. ನಮ್ಮ ರೈತರು ಮುಂದೆ ಹೋದ್ರೆ ಸಾಕು, ನಮ್ಮ ರೈತರಿಗೆ 4 ದುಡ್ಡು ಕಾಸು ಉದ್ರೆ ಸಾಕು ಅಂತಕ್ಕಂಥ ಒಂದು ಮನೋಭಾವನೆ ಏನು. ಯಾಕೆ ಆ ನಿಟ್ಟಿನೊಳಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಆಳಿನ ಸಮಸ್ಯೆ ಭಾಳ ಐತ್ರಿ. ಆಳಿನ ಸಮಸ್ಯೆ ಇದ್ದಾಗ ಮಾತ್ರ ಹೊಸದೊಂದು ತಂತ್ರಜ್ಞಾನ ಹೊರಗೆ ಬರುತ್ತೆ. ಎಲ್ಲದಕ್ಕೂ ಆಳುಗಳು ಸರಿ ಇದ್ದು ಅಂತಂದ್ರೆ ಏನೂ ಬರೋಂಗಿಲ್ಲ ಹೊಸದು. ನನಗೆ ಇಷ್ಟು ಎತ್ತರಕ್ಕೆ ಹೋಗ್ಬೇಕಂತಂದ್ರೆ ಆಳುಗಳ ಕೊರತೆಯಿಂದನೇ ಅನೇಕ ಯಂತ್ರಗಳು ತಯಾರು ಮಾಡಲಿಕ್ಕೆ ನಮ್ಗೆ ಅನುಕೂಲ ಐತ್ರಿ. ಸಮಸ್ಯೆನ ಸಂಶೋಧನೆಗೆ ಮೂಲ. ಹೌದು. ಸಮಸ್ಯೆ ಸಂಶೋಧನೆಗೆ ಮೂಲ. ಪರಿಹಾರ ಮಾಡ್ಬೇಕಲ್ರಿ. ಪರಿಹಾರಕ್ಕೆ ನಿಂತೀವಿ ಅಂದರೆ ಅದು ಒಂದು ಸಂಶೋಧನೆ ಚಾಲು. ಅದಕ್ಕಾಗಿ ಇದಕ್ಕೆಲ್ಲ ಕಾರಣಕರ್ತರು ಒಂದು ಮಾತು ಹೇಳ್ಬೇಕಂದ್ರೆ ಕಾರ್ಮಿಕರು ಮತ್ತು ನನ್ನ ವಿದ್ಯಾರ್ಥಿಗಳು. ಕಾರ್ಮಿಕರ ಕೊರತೆ ಬಂತಂದ ಕೂಡ ಸಂಶೋಧನೆಗೆ ಇಳಿಬೇಕಾಗತ್ತೆ ನಾವು. ಅದಕ್ಕೆ ಇದ್ರ ಕೊಡುಗೆ ಯಾರ್ದು ಅಂದರೆ ಕಾರ್ಮಿಕರ ಇದಕ್ಕೆ ನನಗೆ ಹಚ್ಚಿದ್ದು. ಅವ್ರಿಗೆ ಹೋಗ್ಬೇಕು ಶ್ರೇಯಸ್ಸು, ಕಾರ್ಮಿಕರಿಗೆ ಶ್ರೇಯಸ್ಸು ಹೋಗ್ಬೇಕು ಏನ್ರಿ. ಮತ್ತು ಈ ಜ್ಞಾನ ಬರಲಿಕ್ಕೆ ನನ್ನ ವಿದ್ಯಾರ್ಥಿಗಳಿಗೆ ಶ್ರೇಯಸ್ಸು. ಅವರಿಬ್ಬರಿಗೂ ಇದು ಸಲ್ಲಬೇಕು. ನಾವು ಏನೇ ತಯಾರು ಮಾಡಿದ್ರು ಅವ್ರಿಗೆ ಪ್ರಥಮವಾಗಿ ಅವರಿಗೆ ಹೋಗೋದು ಏನ್ರಿ, ಕಾರ್ಮಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ. ಕೃಷಿ ಒಳಗೆ ನೋಡ್ರಿ, ನಮಗೆ ಬಾದಾಮಿ ಇದ್ದಾಗ ಅಲ್ಲಿ ಮಾದರಿ ರೈತ ಅಂತ ತಿಳ್ಕೊಂಡು ಪ್ರಶಸ್ತಿ ಬಂತು. ಆ ನಂತರ ಜಿಲ್ಲಾ ಮಟ್ಟದೊಳಗೆ ಗಣರಾಜ್ಯೋತ್ಸವ ಒಳಗೆ ಪ್ರಶಸ್ತಿ ಕೊಟ್ಟರು ಇದಕ್ಕೆ ರೇಷ್ಮೆ ಕೃಷಿ ಒಳಗೆ ರೀ. ಏನ್ರಿ, ಈ ಯಂತ್ರಗಳನ್ನ ಬಳಕೆ ಮಾಡ್ಕೊತ ಹೋದಂಗೆಲ್ಲ ಅದು ಸ್ವಲ್ಪ ಪ್ರಚಾರ ಆಯ್ತು. ಆನಂತರ ಯಂತ್ರ ನಾನೊಬ್ಬನ ಬಳಸಲಿಲ್ಲ ರೀ. ನಾನು ರೇಷ್ಮೆ ಕಟಾವು ಯಂತ್ರ, ಈ ರೆಂಬೆ ಕಟಾವು ಯಂತ್ರ ಇದೀಗ ಸ್ವಚ್ಛ ಮಾಡ್ರಲ್ರಿ, ಎಲ್ಲ ಆಳುಗಳು ಮಾಡ್ಯಾರ್ರಿ. ರೆಂಬೆಯಿಂದ ಮಾಡಿದ್ರೆ ನಮ್ಮ ಯಂತ್ರದಿಂದ ಮಾಡಿದ್ರೆ ಅಂದ್ರೆ ಭಾಳ ಸೂಕ್ಷ್ಮ. ಹಂಗೆ ನಾ ಮಾಡ್ಕೊತಿದ್ದೀನಿ ರೀ. ನಾವು ಒಂದು ಯಂತ್ರ ಸಂಶೋಧನೆ ಮಾಡಿ 96, 97 ರೀ. ಆವಾಗ ಒಬ್ಬರು ಡಿ ಅವರಿದ್ದರು, ಅವ್ರ ಹೆಸರು ಸ್ವಲ್ಪ ನೆನಪು ಬರ್ತಾ ಇಲ್ಲ. ಅಲ್ಲೇ ಮನೆ ಹತ್ರನ ಹೊಲ ಐತ್ರಿ. ಅಲ್ಲಿ ಅದನ್ನು ನೋಡಿ ಮನೆ ಬಂದಾರ ಅವರು. ಅದನ್ನು ಇಲ್ಲಿ ಇರೋದು ನೋಡ್ಕೊಂಡು ನನ್ನ ಹತ್ರ ಬಂದರು. ನೋಡಿಕೊಂಡು ಸ್ವಲ್ಪ ಹೊತ್ತು ಸುಮ್ಮನೆ ನಿಂತಾರೆ ಅವ್ರು ಏನು ಮಾಡ್ತಾರೆ ಅಂತ ನೋಡ್ಕೊತ. ನಂತರ ಅಲ್ರಿ ಅದರಲ್ಲಿ ನೀವೆಲ್ಲ ಹಿಂಗೆ ಒಬ್ಬರ ಮಾಡಿದ್ರೆ ಹೆಂಗೆ, ಇದು 4 ಮಂದಿ ಗೊತ್ತಾಗಬೇಕಲ್ಲ ಅಂದ್ರೆ ಅವ್ರು ಸರಿ ಯಾರು ಬೇಡ ಅಂತಾರೆ ಅಂತ ಹೇಳಿದ್ನ ಅವ್ರಿಗೆ. ಬರ್ರಿ ಹಂಗಾರ ಅಂತ ತಿಳ್ಕೊಂಡು ರಸ್ತಾದಾಗ ಇಟ್ಟು ಫೋಟೋ ತೆಗೆದು ಪೇಪರಿಗೆ ಹಾಕಿಬಿಟ್ರಿ ಅವ್ರು. ಮತ್ತು ಯೂನಿವರ್ಸಿಟಿಯವರು, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದವರು ಆಹ್ವಾನ ಕೊಟ್ಟರು, ಇಲ್ಲ ನಿಮ್ಮ ಯಂತ್ರ ತೊಗೊಂಡು ಬರ್ರಿ ಅಂತ. ಹೋದ್ವಿ ರೀ. ಭಾಳ ಖುಷಿಪಟ್ರಿ ರೀ ಅವರು. ಮಾತಾಡಿದ್ರ ಬಗ್ಗೆ ಅಂದ್ರೆ, ಅಯ್ಯೋ ಶಿವ, ಇದು ನಾನು ಮಾಡಿದ್ದಲ್ರಿ, ಇಲ್ಲಿ ಕುಂತಾರಲ್ಲ ಕಾರ್ಮಿಕರು ಇವರೇ ನನ್ನ ಕಡೆಯಿಂದ ಮಾಡಿಸಿದ್ದು ಅಂತ ಹೇಳಿದ್ನವ್ರಿಗೆ ರೀ. ಅದಕ್ಕೆ ಅವರೇ ಕಾರಣರು ಅಂತ ಹೇಳಿದವ್ರು. ಯಾಕಂದ್ರೆ ಅವ್ರು ಬರ್ಲಿಕ್ಕಂದ್ರೆ ಅದನ್ನು ಆಗ್ತಿದ್ದಿಲ್ಲ. ಅವ್ರು ಬಂದದ್ದಕ್ಕೆ ಬರಲಾರ್ದಕ್ಕೆ ಇಷ್ಟೆಲ್ಲ ಮಾಡಬೇಕಾಯ್ತು. ಅದಕ್ಕೆ ಈ ಶ್ರೇಯಸ್ ಎಲ್ಲ ಅವ್ರಿಗೆ ಸಲ್ಬೇಕ್ರಿ ಅಂತ ಹೇಳಿ ನಾನು. ಅದಾದ ಕೂಡಲೇ ಹುಲ್ಲು ಕತ್ತರಿಸೋದು ಮಾಡಿದೀವಿ ರೀ, ಅದಕ್ಕೂ ಪ್ರಶಸ್ತಿ ಕೊಟ್ಟರು. ನಂತರ ರೆಂಬೆ ಕತ್ತರಿಸೋದು ಮಾಡಿದ್ವಿ ರೀ, ಅದಕ್ಕೂ ಪ್ರಶಸ್ತಿ ಕೊಟ್ಟರು. ಅದು ಏನೋ ಅದು ಹೇಳಿದೆ, ಅವೆಲ್ಲ ಕಾರ್ಮಿಕರ ಒಂದು ಕೊರತೆಯಿಂದನೇ ಇದು ಆದದ್ದು ರೀ. ಇದು ಇಲ್ಲ ಅಂದ್ರೆ ನಮ್ಮ ಕಡೆಯಿಂದ ಇದು ಈ ಕಡೆ ಹೋಗ್ತಿದ್ದೇನೆ ಇಲ್ಲ ನಾವು ಅಂತ ಹೇಳಿ. ಈಗ ನೀವು ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಂಗೆ ಎಷ್ಟು ಯಂತ್ರಗಳನ್ನು ಕಂಡಿದ್ದೀರಿ? ಸುಮಾರು ಒಂದೊಂದು ಹೇಳ್ಬೇಕಂದ್ರೆ, ಒಂದು ರೇಷ್ಮೆ ಕಟಾವು ಯಂತ್ರ, ಬಡ್ಡಿ ಕಟಾವು ಯಂತ್ರ, ಚಂದ್ರಿಕೆ ಮಡಚುವಂಥ ಯಂತ್ರ, ಆನಂತರ ಔಷಧ ಸ್ಪ್ರೇ ಮಾಡೋ ಯಂತ್ರ, ಔಷಧವನ್ನು ಕಲಕ್ತಕ್ಕಂಥ ಯಂತ್ರ, ಆನಂತರ ರೇಷ್ಮೆ ಗೊಬ್ಬರ ಕೊಡಲಿಕ್ಕೆ ರಂಧ್ರ ತೋಡ್ತಕ್ಕಂಥ ಯಂತ್ರ, ಆಮೇಲೆ ಸೊಪ್ಪನ್ನು ಕಟಾವು ಮಾಡಿ ತಾಣೆ ತಂದು ಹಾಕೊಳ್ತಕ್ಕಂಥ ಯಂತ್ರ ಅದು, ಆನಂತರ ನೆಲ ಪಳ ಮಾಡ್ತಕ್ಕಂಥ ಯಂತ್ರ. ಹೀಗೆ ಇನ್ನೂ ಅನೇಕ ಯಂತ್ರಗಳನ್ನು ನಾವು ಮಾಡಿದ್ವಿ ರೀ. ಇದು ಚಂದ್ರಿಕೆ ಒಂದು, ಇದು ವೃತ್ತಾಕಾರ ಚಂದ್ರಿಕೆ ಒಂದು ಸಂಶೋಧನೆ, ಇದು 2ನೇ ಸಂಶೋಧನೆ ಚಂದ್ರಿಕೆ ಒಳಗೆ. ಮತ್ತು ಚಂದ್ರಿಕೆ ಬಿಡಿಸ್ತಕ್ಕಂಥ ಇದು ಏನು ರಿಬ್ಬನ್ ಹೆಣಿತಕ್ಕಂಥ ಒಂದು ಯಂತ್ರ, ಅದಕ್ಕೆ ಪೇಟೆಂಟ್ ಸಿಕ್ಕಿದೆ. ಆನಂತರ ಗೂಡು ಬಿಡಿಸ್ತಕ್ಕಂಥ ಪೇಟೆಂಟ್ ಸಿಕ್ಕಿದೆ. ಇದಕ್ಕೂ ಗೂಡು ಬಿಡಿಸುವಂಥ ಯಂತ್ರ ನಾವು ಮಾಡಿದ್ವಿ. ಅದರ ಉಪಯೋಗ ಇಲ್ಲ ಅಂತ ತಿಳ್ಕೊಂಡು ತೆಗೆದಿವಿ ಅದನ್ನು. ಈಗ ಮತ್ತೆ ಇದನ್ನು ನಾವು ಅವ್ರು ಚಲಾವಣೆಗೆ ತೊಗೊಂಡು ಬಂದರೆ ಇದಕ್ಕೆ ಯಂತ್ರ ಮಾಡಿಕೊಡ್ತೀವಿ ನಾವು ರೀ. ಏನು ರೀ, ಅದು ಸುಲಭವಾಗಿ ಮಾಡಿಕೊಡ್ತೀವಿ. ಈಗ ಅದು ಪೇಟೆಂಟ್ ಸಿಕ್ಕವಲ್ಲ ಸರ್? ಹೌದು ರೀ. ಪೇಟೆಂಟ್ ತಗೊಳ್ಳೋ ರೀತಿ ಒಂದು ಸ್ವಲ್ಪ ಹೇಳ್ತೀರೇನು ಸರ್ ಸಂಶೋಧಕರಿಗೆ? ಅವಶ್ಯವಾಗಿ. ನಾವು ಯಾರಾದರೂ ಏನಾರು ತಮ್ಮ ಒಂದು ಕಂಡು ಹಿಡಿದಿರ್ತಾರೆ, ಅವಶ್ಯವಾಗಿ ಪೇಟೆಂಟ್ ಹೆಂಗೆ ತಗೋಬೇಕಂತ? ಅವಶ್ಯವಾಗಿ ರೀ.
ನನಗೂ ಇದು ಗುರುತಿರಲಿಲ್ಲ ರೀ. ನಮ್ಮ ಈ ಮುನಿರಾಜು ಅವರು ಅಂತ ತಿಳ್ಕೊಂಡು ವಿಜ್ಞಾನಿಗಳು ಭಾಳ ಪ್ರೀತಿ ನಮ್ಮ ಮೇಲೆ, ಮತ್ತು ಈ ಎಷ್ಟು ಆವಿಷ್ಕಾರ ಮಾಡಿದ್ವಲ್ಲ ವಿಜ್ಞಾನಿಗಳು ಅವರು ನಮ್ಮ ಸತೀಶ್ ಅಂತಿದ್ರಿ, ಸತೀಶ್ ಅಂತೇನೋ ಅವರೊಬ್ಬರ ಆಯುಕ್ತರು, ಅವರು ನಮ್ಮ ಮನೆ ಬಂದಿದ್ದಾರೆ. ಬಂದಾಗ ಎಲ್ಲ ನೋಡಿ ಭಾಳ ಖುಷಿ ಪಟ್ಟರು ರೀ ಅವರು. ಏನು ರೀ ಇಲ್ಲಿ ರೇಷ್ಮೆ ಇಲ್ಲ, ಆದ್ರೆ ರೇಷ್ಮೆ ಬಳಸುವಂಥ ಯಂತ್ರ ಎಷ್ಟು ಅದಾವ ಇಲ್ಲಿ ಅಂದ್ರೆ ಅವರು. ಅಂದ ಕೂಡಲೇ ಈ ಥರ ಯಾವ ಪೇಟೆಂಟ್ ಆಗ್ಯಾವ ಅಂದ್ರೆ ಇಲ್ಲರಿ ಅಂದ್ರೆ. ಅವಾಗ ಪೇಟೆಂಟ್ ಅಂದ್ರೆ ನನಗೂ ಗೊತ್ತಾಗಿದ್ದಿಲ್ಲ ರೀ ಅದು. ನಂತರ ನಾನು ಈ ಮುನಿರಾಜವ್ರಿಗೆ ಅಂದೆ ವಿಜ್ಞಾನಿಗಳು, ಹೆಂಗೆ ರೀ ಅಂದ್ರೆ, ಇಲ್ಲ ನಿಮಗೊಬ್ಬ ಪರಿಚಯ ಮಾಡಿಕೊಡ್ತೀನಿ, ನೀವು ಅಲ್ಲಿ ಹೋಗ್ರಿ ಅಂದ್ರೆ. ಹೋದೇನಿ ರೀ ಒಬ್ಬರು ಈ ಪೇಟೆಂಟ್ ಮಾಡೋರ ಹತ್ರ. ಅವ್ರು ಏನು ಮಾಡಿದ್ರಿ, ಹೋದೆ ಮಾತಾಡಿ, ಇಲ್ಲರಿ ನೀವು ಇಂಥವ್ರ ಹತ್ರ ಹೋಗ್ರಿ ಅಂತ ಮತ್ತು ಅವ್ರು ನನ್ನ ಹತ್ರ ಅವ್ರ ಹೆಸರು ನೆನಪು ಬರ್ತಾಯಿಲ್ಲ. ಅವ್ರ ಹತ್ರ ಹೋದೆ. ಅವರೆಲ್ಲ ನೋಡಿದ್ರೆ ಅದನ್ನು ವಿಡಿಯೋದೊಳಗೆ, ನಾನು ವಿಡಿಯೋ ಮಾಡ್ಕೊಂಡು ಹೋಗಿದ್ದೆ, ಎಲ್ಲ ನೋಡಿದ ಕೂಡಲೇ ಅವರು ಹೇಳಿದರು, ಇದಕ್ಕೇನಾದರೂ ಒಂದು ಡಯಾಗ್ರಾಮ್ ಅಲ್ರಿ, ನಾನೊಬ್ಬ ಕಂಬಾರ, ನಮಗೆ ಹೆಂಗೆ ಬರುತ್ತೆ ಹಂಗೆ ಅಲ್ಲೇ ಕಾಶ್ ಅಲ್ಲೇ ಮಾಡುವಂಥವ್ರು, ಇದಕ್ಕೆ ಡಿಸೈನ್ ಹಾಕ್ಲಿರಿ ಅಂದೆ. ಮತ್ತು ಇವೆಲ್ಲ ಬೇಕಾಗತ್ತಲ್ರಿ ಅಂದ್ರೆ, ಅದು ಎಲ್ಲ ನಮ್ಮ ಕಡೆ ಇಲ್ಲಿ ಬಿಡ್ರಿ ನಾನು. ಅಂದ ಕೂಡಲೇ ಆಯ್ತು ಹೇಳ್ರಿ ನಾವೆಲ್ಲ ಹಾಕ್ಕೊಂತೀವಿ ಅಂದ್ರೆ ಅವರ ಡಿಸೈನ್ ಮಾಡ್ಕೊಂಡ್ರಿ, ಪೇಟೆಂಟಿಗೆ ಕಳಿಸಿದ್ರು. ಆನಂತರ ಇಲ್ಲ ಇಂತಿಷ್ಟು ಫೀಸ್ ತುಂಬಬೇಕಾಗ್ತಂದ್ರೆ ಆಯ್ತು ರೀ ಅಂತ ತಿಳ್ಕೊಂಡು ತುಂಬಿದ್ವಿ. ತುಂಬಿದ ಮೇಲೆ ಅದು ನಿಧಾನ ಆತ್ರಿ ಬರೋದು. ನಂತರ ಇದನ್ನು ತಯಾರು ಮಾಡಿದ್ವಿ, ಚಂದ್ರಿಕೆ ಇದೊಂದು, ಅದನ್ನು ಮಾಡಿದ್ವಿ. ಅದನ್ನು ಒಯ್ದು ಅವ್ರಿಗೆ ಕೊಟ್ಟು ಇದನ್ನೊಂದು ಮಾಡ್ಬೇಕ್ರಿ ಅಂದ್ಕೂಡಲೇ ಅದನ್ನು ಹಾಕಿ ನೋಡಿದ್ರಿ ಅವರು. ಅವ್ರಂದ್ರು ಇದನ್ನು ನೀವು ಮಾಡಿಲ್ಲ ಅಂದ್ಬಿಟ್ರಿ ಅವರು. ಯಾಕ್ರಿ ನಾನು, ಇಷ್ಟು ಕ್ಲಿಷ್ಟವಾದ ತಂತ್ರಜ್ಞಾನ ಇದು ನಿಮ್ಗೆ ಹೆಂಗೆ ಬರುತ್ತೆ ರೀ ಅಂದ್ರೆ ಅವರು. ಯಾಕ್ರಿ ಅಂದ, ಯಾಕಂದ್ರೆ ನಾನು ಮೇರು ಶರ್ಟು ದೋತ್ರ ಟಿಪಿಗೆ ಹಾಕೊಂಡು ಹೋದ ಮನುಷ್ಯ. ಅವ್ರು ನಂಬಲಿಲ್ಲರಲ್ಲ ಅವು. ನಾನು ಹೇಳಿದೆ, ನೋಡಿರಿ ನೀವು ಇದ್ರೆ ಬೇಕಾದ ಪ್ರಶ್ನೆ ಕೇಳ್ರಿ, ಅದಕ್ಕೆ ಉತ್ತರ ಕೊಡ್ತೀನಿ ನಾನು, ಆದರೆ ನೀವು ಒಮ್ಮೆ ಹಿಂಗಂದ್ರೆ ಹೆಂಗ್ರಿ ಅಂದೇನೆ. ಆಯಿತು ಅಂತ ತಿಳ್ಕೊಂಡು ಮತ್ತು ಅವರು ಎಲ್ಲನೂ ಸವಿಸ್ತರವಾಗಿ ಅವರು ಪ್ರಶ್ನೆ ಮಾಡಿದ್ದಾರೆ. ಎಲ್ಲದಕ್ಕೂ ಸಮರ್ಥವಾಗಿ ಉತ್ತರ ಕೊಟ್ಟೆ. ಅವ್ರು ಗಾಬರಾದರು, ಏನು ರೀ ಇದು ಅಂದರು. ಯಾಕಂದ್ರೆ ಅದ್ಭುತವಾಗಿರ್ತಕ್ಕಂಥ ತಂತ್ರಜ್ಞಾನ ರೀ ಇದಂದ್ರೆ, ಎಲ್ಲ ದೇವೀಚರಿ ಅಂತೆ, ಇದು ನಿಜವಾಗಿ ನಾನು ಮಾಡಿದ್ದೆ ಅಲ್ರಿ ಅಂದೇನೆ ಅವ್ರಿಗೆ. ಅದಕ್ಕೆ ಹೇಳಿದೀನಿ ರೀ ನೀವು ಮಾಡಿಲ್ಲಿದ್ದು ಅಂತಂದರೆ, ಅದಕ್ಕೆ ಕೇಳ್ರಿ ಮಧ್ಯರಾತ್ರಿ 1 ಗಂಟೆ 1:30 ಗಂಟೆಗೆ ಇಂಥ ಯಂತ್ರ ಮಾಡ್ಬೇಕಂತ ನಾನು ಕಚ್ಚಾ ಒಂದು ಆಕೃತಿ ಹಾಕ್ಕೊಂಡಿದ್ದೆ. ಅದು ಬರಿಲ್ಲ ಅಂತಿಕೊಂಡು ಅದ್ರ ಮೇಲೆ ಕಾಟ್ ಒಗ್ದೀನಿ ರೀ ನಾನು. ಆ ಕಾಟ್ ಒಗ್ದಿದ್ರೊಳಗೆ ಒಂದು ದೇವರು ಏನೋ ಒಂದು ಸುಳ್ಳು ಕೊಟ್ಟ, ಈ ರೀತಿ ಮಾಡಪ್ಪ ನೀನು ಅಂತ. ಆ ರೀತಿ ಬೆಳತನ ಮಳ್ಕೊಳ್ಳಾರ್ದ ಎದ್ದು ಮರುದಿವ್ಸ ಮುಂಜಾನೆ ಬೆಳಕಾದ ಕೂಡಲಿನ ಆ ಕೊಟ್ಟಂಥ ಒಂದು ಜ್ಞಾನದಿಂದ ಒಂದು ವಸ್ತು ತಯಾರು ಮಾಡಿ ಕೆಟ್ಟ ಎಲ್ಲ ಜೋಡಿಸಿ ಇಟ್ಟು ಚಾಲೂ ಮಾಡಿದಕ್ಕೂ ಚಾಲೂ ಆತ್ರಿ. ಕೊಟ್ಟಿದ್ದ್ಯಾರೀ ಭಗವಂತ, ಅವ ಮಾಡಿದ್ದಿದ್ದು ಅಂತ. ಅವ್ರು ಅವಾಗ ಗಾಬರಾದ್ರಿ. ನಾನು ಮಾಡೋಕ್ಕಾಗಲಿಲ್ಲ ರೀ, ಇದು ಮಧ್ಯರಾತ್ರಿ ದೇವ್ರದ್ದೊಂದು ಪವಾಡ ಆಯ್ತಲ್ಲ, ಜ್ಞಾನೋದಯ ಆಯ್ತಲ್ಲ, ಅದರಿಂದ ಆದದ್ದಿದ್ದು ಅಂತ ಹೇಳಿದ್ರು. ಅವರು ಗಪ್ಪ ಬಿಡ್ರಿ. ಮೊದಲು ಅದಕ್ಕೆ ಪೇಟೆಂಟ್ ಸಿಕ್ಕತ್ರಿ. ಮತ್ತೆ ದೈವಲಿ ಇಲ್ಲ ಎಲ್ಲ ಪೇಟೆಂಟ್ ಸಿಗೋದ್ರಿಂದ ಲಾಭ ಏನು ಸರ್ ಅದು? ಸರ್ ಇನ್ನೊಂದು ಪೇಟೆಂಟ್ ಈಗೇನೈತಲ್ಲ, ಈ ಪೇಟೆಂಟ್ರಿಂದ ಒಂದು ಫ್ಯಾಕ್ಟ್ರಿ ಕೊಟ್ರೆ ಅವ್ರಿಗೆ ದೊಡ್ಡ ಲಾಭ ಅದ, ರೈತರಿಗೆ ಪರಿಚಯ ಮಾಡಬೇಕು. ಆದ್ರೆ ನನಗೆ ಇದು ತುಟ್ಟಾಗುತ್ತೆ ಅನ್ನೋದಕ್ಕೆ ನಾನು ರೈತರಿಗೆ ಯಾರಿಗೂ ಹೇಳಕ್ಕೆ ಹೋಗಲಿಲ್ಲ. ರೈತರಿಗೆ ಕಷ್ಟ ಆಗುತ್ತೆ, ಇದು ಇಷ್ಟು ದುಡ್ಡು ಹಾಕಿ ಮಾಡೋದು ಕಷ್ಟ ಆಗುತ್ತಲ್ಲ, ಯಾರಿಗೂ ಹಾಕೋದು ಬೇಡ. ನಾನು ನೋಡ್ರಿ ಅದು ಅವಾರ್ಡ್ ತರಕ್ಕೆ ಸಹಿತ ಹೋಗಿಲ್ಲ ರೀ, ನಾನು ಇವತ್ತಿಗೂ ಹೋಗಿಲ್ಲ. ಅವಾರ್ಡ್ ತರ ನಂಬರ್ ಕೊಟ್ಟಾರ ನನಗೆ ರೀ, ಐತಿ ನಮ್ಮ ಮನೆಯೊಳಗೆ. ಆದ್ರೆ ಅವಾರ್ಡ್ ಬಂದು ಒಯ್ರಿ ಅಂದ್ರೆ ಅವರು ಹ್ಞೂನ್ರಿ ಅಂತ ಹೋಗಲೇ ಇಲ್ಲ. ನಾನು ತೂನೇ ಮಾಡ್ರಿ ಅವಾರ್ಡ್, ನನಗೇನು ಬೇಕಾಗಿತ್ತು ಅದು ಆಗಲಿಲ್ಲ, ರೈತರಿಗೆ ಸಹಾಯ ಆಗಲಿಲ್ಲಪ್ಪ ಅಂತ ಒಂದು ನೋವು. ಇದಕ್ಕೆ ತೊಗೋಬೋದಾಗಿತ್ತಲ್ಲ ಸರ್, ಇದು ಸರಳ ಇರ್ತದೆ. ಇದು ಕೊಡೋದಿಲ್ಲ ರೀ, ಬ್ಯಾಡ್ರಿ ಇವಕ್ಕೆಲ್ಲ. ಅದ್ರ ಹಿಂದೆ ಖರ್ಚು ಭಾಳ ಐತ್ರಿ, ಲಕ್ಷಗಟ್ಟಲೆ ಖರ್ಚು ಬರುತ್ತೆ ರೀ. ಈಗ ಅದು ಪೇಟೆಂಟಿಗೆ ಮಾನದಂಡ ಅಂತ ಏನಿರ್ತದೆ ಸರ್ ಅದು? ಮಾನದಂಡ ಅಂದ್ರೆ ನೋಡ್ರಿ, ನಾವು ಮಾಡಿರ್ತಕ್ಕಂಥ ಒಂದು ಸಂಶೋಧನೆ ಜಗತ್ತಿನೊಳಗೆ ಯಾವ ಮೂಲೆಯಲ್ಲಿ ಇರಬಾರ್ದು. ಅಂದ್ರೆ ಕಾಪಿ ಮಾಡಿರೋರು ಅಂತ ಅರ್ಥ ಆಗುತ್ತೆ. ಚೈನಾ ಮುಂದುವರೆದ ದೇಶ, ಜಪಾನ್ದೊಳಗೆ ಮುಂದುವರೆದ ದೇಶ, ಅದನ್ನೆಲ್ಲ ಹುಡುಕ್ಯಾಡ್ತಾರೆ ಅವರು. ಇದು ಯಾವುದರ ದೇಶದೊಳಗೆ ಐತೆ ಅಂತ ಇಲ್ಲ ಅಂದಾಗ ಅವಾಗ ಅದನ್ನು ಒಪ್ಕೊಂತಾರೆ ಅವರು. ಯಾಕಂದ್ರೆ ನಮ್ಮ ಭಾಗದಾಗ ಪೇಟೆಂಟ್ ತೊಗೊಳೋದು ಭಾಳ ಕಡಿಮೆ, ಭಾಳ ಕಷ್ಟ ರೀ. ಅದು ಮೆಕ್ಯಾನಿಕಲ್ ಸಿಗೋದಿಲ್ಲ ರೀ. ಚೀನಾ ಆ ಕಡೆ ಎಲ್ಲ ಭಾಳ ಇದಾರೆ. ಹೌದು. ಇದ್ರ ಬಗ್ಗೆ ಜಾಗೃತಿ ಜನಕ್ಕೆ ಅಷ್ಟು ಪರಿಚಯ ಇಲ್ಲ. ನನಗೆ ಈ ಮುನಿರಾಜ್ ಅವರಿಂದ ನನಗೆ ಅದ್ರ ಬಗ್ಗೆ ಪರಿಚಯ ಆಯ್ತು. ಏನು ಮಾಡಿದ್ವಿ ಅದು ಇದ್ರ ಬಗ್ಗೆ ನಾನು ಇದ್ರ ಬಗ್ಗೆ ಪೇಟೆಂಟ್ ಯಾಕೆ ಹೋಗಪ್ಪ, ಇದು ಸಾಮಾನ್ಯ ಬಿಟ್ಬಿಡು, ರೈತರು ಮಾಡ್ಕೊಳ್ಳಿ, ನನಗೇನು ಶ್ರೀಮಂತಿಕೆ ಬೇಕಾಗಿಲ್ಲ, ದುಡ್ಡು ಮಾಡೋ ಹವ್ಯಾಸ ನನಗಿಲ್ಲ, ನಾನು ವ್ಯಾಪಾರಿ ಮನುಷ್ಯ ಅಲ್ಲ. ವ್ಯಾಪಾರ ನನ್ನ ದುಡ್ಡು
ಸಾಕು ಭಗವಂತ ಏಟ್ಕೊಟ್ಟ ಅಂಟ್ರೆ ಸಾಕು ನನಗೆ ಹೆಚ್ಚಿನ ಆಸಕ್ತಿ ಏನೂ ಇಲ್ಲ. ಇದ್ದದ ಜ್ಞಾನ ಹಂಚ್ಕೊತ ಹೋಗೋಣ, ಅದರಿಂದ ರೊಕ್ಕ ಮಾಡ್ಬೇಕಂತೇನಿಲ್ಲ ನನಗೆ. ಏನು ಹಣ ಮಾಡಬೇಕು, ಶ್ರೀಮಂತ ಆಗಬೇಕು, ಈ ಒಂದು ಇದನ್ನ ಇಲ್ಲ ನನಗೆ. ಅದು ಉಚಿತವಾಗಿ ಅವ್ರಿಗೆ ಹೇಳ್ತೀನಿ, ಇದನ್ನ ಹೆಂಗೆ ಮಾಡ್ಕೋಬೇಕಂತ ಉಚಿತವಾಗಿ ಹೇಳ್ತೀನಿ ರೀ ಅವ್ರಿಗೆ. ನನಗೇನೂ ಕೊಡೋದು ಬೇಡ, ಅವ್ರು ಮುಂದೆ ಬಂದ್ರೆ ಸಾಕು, ಅದೇ ನನಗೆ ಕೊಡುಗೆ. ಅವರೇ ನನಗೆ ಕೊಟ್ಟದ್ದು ಕೊಡುಗೆ. ಅದ್ರಲ್ಲಿ ಇದನ್ನ ಯಂತ್ರ ಬಳಸ್ಕೊಂಡಾರ ಸರ್? ಯಾರ್ರಿ ಇದನ್ನ? ಯಾರು ಬೆಳೆಸ್ಕೊಂಡಿಲ್ರಿ, ಇವತ್ತಿಲ್ಲ ಯಾರು ಬೆಳೆಸ್ಕೊಂಡಿಲ್ರಿ. ಬೆಳೆಸ್ಕೊಳ್ರಿ ಅಂತ ನಾನು ವಿಜ್ಞಾಪನೆ, ಬೆಳೆಸ್ಕೊಳ್ರಿ. ಈ ಒಂದು ಇದ್ರ ಮೂಲಕ ಬೆಳೆಸ್ಕೊಳ್ರಿ, ಮಾಡ್ರಿ ಅಂತ ನಂದೊಂದು. ಈ ಹೊಸದಾಗಿ ರೇಷ್ಮೆ ಕೃಷಿ ಮಾಡೋರಿಗೆ ನಿಮ್ಮ ಸಲಹೆ ಏನಂತ ಸರ್? ಮೊದಲು ಅದ್ರ ಬಗ್ಗೆ ಸರಿಯಾಗಿ ಜ್ಞಾನ, ನನಗೆ ಜ್ಞಾನ ಇಲ್ಲ ಸರಿ, ಆದ್ರೆ ಮೊದಲು ಅದ್ರ ಸರಿಯಾಗಿ ಜ್ಞಾನ ಪಡ್ಕೊಳ್ರಿ. ಒಂದು 4 ಮಂದಿ ಹತ್ರ ಹೋಗಿ ಹೆಂಗೆ ಮಾಡ್ತಾರಂತ ನೋಡ್ಕೊಳ್ರಿ. ಆ ನಂತರ ಮಾಡೋ ಹೊತ್ತಿನೊಳಗೆ ಹೊಸ ತಂತ್ರಜ್ಞಾನ ಉಪಯೋಗ ಮಾಡಿರಿ. ಹಳೇದು ಕೈ ಬಿಟ್ಬಿಡ್ರಿ, ಹೊಸದು. ಹೆಂಗೆ ವಿಚಾರ ಮಾಡ್ಬೇಕಂದ್ರೆ, ಈಗ ಇಷ್ಟು ನಾವು 100 ಮಟ್ಟಕ್ಕೆ 60 ತೆಗ್ದೀನಿ, 70 ತೆಗಿಬೇಕಾದ್ರೆ ನಾನು ಇನ್ನೂ ಏನು ಮಾಡಬೇಕು? ಹೊಸ ತಂತ್ರಜ್ಞಾನ ನೋಡ್ರಿ. ಒಂದು ನಿಮ್ಗೆ ಹೇಳ್ತೀನಿ, ಅದ್ಭುತವಾದಂಥ ಒಂದು ವಿಚಾರ. ಒಂದು ಎಕರೆದೊಳಗೆ ಒಂದು ವರ್ಷಕ್ಕೆ 6 ಬೆಳೆ ತೆಗೆದೀವಿ ನಾವು. 6 ಬೆಳೆ ತೆಗೆದೀವಿ ಪ್ರಯೋಗಾತ್ಮಕವಾಗಿ. 6 ತೆಗೆದಾಗ ಅದು ಕಟಾವು ಪದ್ಧತಿನೂ ಬೇರೆ, ಅದು ಇಡೀ ಎಲ್ಲ ವ್ಯವಸ್ಥೆನೇ ಬೇರೆ ರೀ. ಅದು 2 ತಿಂಗಳಿಗೆ ಒಂದು ಬೆಳೆ ಆಯ್ತು ಸರ್? ಹೌದು ಹೌದು, ತಿಂಗಳಿಗೆ ಒಂದು ಬೆಳೆ ರೀ, 12 ಬೆಳೆ ರೀ. 12 ಬೆಳೆ, ತಿಂಗಳಿಗೆ ಒಂದು ಬೆಳೆ. ಹೆಂಗೆ ಮಾಡಬೇಕು ಅನ್ನೋದನ್ನು ನಾವು ಪ್ರಯೋಗಾತ್ಮಕವಾಗಿ ಮಾಡಿದ್ವಿ ಅದನ್ನು ರೀ. ಅದನ್ನು ಆಯುಕ್ತರು ಬಂದಿದ್ದರು ರೀ, ಎಲ್ಲವನ್ನು ಕೇಳುವತ್ತು ನನಗೆ ಕೇಳಿದ್ರು, ನೀವು ಹೆಂಗೆ ಮಾಡ್ತೀರಿ? ನಾ ಹಿಂಗೆ ಮಾಡೀನಿ ರೀ. ಹೆಂಗೆ ಮಾಡಿದೆ? ಹಿಂಗೆ ಮಾಡಿದ್ದೀನಿ. ಅದು ನಿಮ್ಗೊಬ್ಬರಿಗೆ ಆಗುತ್ತೆ, ಉಳಿದವರಿಗೆ ಅಸಾಧ್ಯವಾದ ಕೆಲಸ ಅಂದ್ಬಿಟ್ರಿ ಅವರು. ಅಂದ್ರೆ ಕಟಾವು ರೀತಿನ ಬದಲಿ ಐತ್ರಿ ಅದು. ಈಗ ನೋಡ್ರಿ, ಈ ಕಟಾವು ಮಾಡಿರಲ್ರಿ, ನಾವು ರೆಂಬೆ 3ನೇ ಜ್ವರ ಆದ್ಕೂಳೆ ರೆಂಬೆ ಕತ್ತರಿಸಿ ಹಾಕ್ತೀವಿ ರೀ. ರೆಂಬೆ ಎಷ್ಟು ಕತ್ತರಿಸ್ತೀವಿ ಅಷ್ಟು ಆಲೆ ಸ್ವಚ್ಛ ಮಾಡಿ ಅದಕ್ಕೆ ನೀರು ಬಿಟ್ಟು ಗೊಬ್ಬರ ಕೊಟ್ಟು ಬೆಳೆಸೋಕೆ ಶುರು ಮಾಡ್ಬೇಕ್ರಿ. ಅದು ಮುಗಿರೊಳಗೆ 1 ತಿಂಗಳು ಹೋಗುತ್ತಲ್ರಿ, ಅಷ್ಟು ಎಲ್ಲಿದು ಯಾತ್ರೆ ಆಗಿರ್ತೈತೆ ರೀ. ಹೌದ್ರಿ? ಮುಂದೆ ನಾವು 45 ದಿವ್ಸ ಬಿಟ್ಟು ತರಿಸ್ತೀವಿ ನೋಡ್ರಿ, ಅವಾಗ ಇದು ಭಯಂಕರ ಯಾತ್ರೆ ಹೋಗಿರ್ತೈತೆ ರೀ, ಅದು ಕಡಿಮೆ ಹತ್ತಿರ್ತೈತೆ ನೋಡ್ರಿ. ನಾವು ಬೆಳೆಸುವಾಗ ಏನು ಮಾಡ್ತೀವಿ ಅಂದ್ರೆ ರೀ, ಅಲ್ಲಿಂದ ಸಣ್ಣ ಇದ್ದಾಗ ಅಗದಿ ಎಲೆ ಹಾಕ್ಬೇಕ್ರಿ. ಅಲ್ಲಿ ಸಣ್ಣದಿರುತ್ತಲ್ರಿ, ಅದನ್ನು ಕಟಾವು ಮಾಡ್ಕೋಂತ ಹಿಂಗೆ ಬರ್ತೀವಿ. ಆ ಕಡೆ ಕಟಾವು ಮಾಡಿದ ಕೂಡಲೇ ಅದಕ್ಕೆ ಗೊಬ್ಬರ ಹಾಕಿ ಎಲ್ಲ ಬೆಳೆಸೋಕೆ ಶುರು ಮಾಡ್ತೀವಿ ಅದನ್ನು ರೀ. ಇಲ್ಲಿಗೆ ಬರೋದ್ರೊಳಗೆ ಹೆಂಗೆ ಹೊಳ ದೊಡ್ಡ ಆಗ್ತಾವೆ, ಹಂಗೆ ಬಲಿಷ್ಠವಾದ ಸೊಪ್ಪು ಹಾಕ್ಬೇಕ್ರಿ. ಅದಕ್ಕೆ ಬಲಿತವಾದ ಸೊಪ್ಪು ಹಾಕ್ಬೇಕಲ್ಲ, ಅಷ್ಟು ಇದು ವಯಸ್ಸಿಗೆ ಬಂದಿರ್ತೈತೆ ನೋಡ್ರಿ. ಅವಾಗ ಇದು ಬಲಿಷ್ಠವಾಗಿರ್ತಕ್ಕಂಥದ್ದು ಮತ್ತು ಸದೃಢವಾಗಿರ್ತಕ್ಕಂಥ ಸೊಪ್ಪು ಇರುತ್ತೆ ನೋಡ್ರಿ, ಅವಾಗ ಈ ಸೊಪ್ಪು ತೊಗೊತೀವಿ ರೀ. 4ನೇ ಜ್ವರ ಆದಮೇಲೆ ಇದು ಮುಗೀತು ಅಂದ ತಕ್ಷಣ ಅದು ಅಲ್ಲಿ ದೊಡ್ಡದಾಗಿರ್ತೈತೆ 20 ದಿವ್ಸಕ್ಕೆ ರೀ. ಈ ಒಂದು ಲೆಕ್ಕಾಚಾರ ಮಾಡಿ ನಾವು 12 ಬೆಳೆ ಮಾಡಿದ್ವಿ ರೀ. ಅದ್ಭುತವಾಗಿರ್ತಕ್ಕಂಥ ತಂತ್ರಜ್ಞಾನ, ಕಂಪ್ಲೀಟ್ ಪ್ಲಾನಿಂಗ್, ಟೈಮಿಂಗ್. ಹೌದು, ಆ ರೀತಿ ಮಾಡಬೇಕ್ರಿ. ಒಂದು ವರ್ಷ ನಾವು ಅದಕ್ಕೆ ಪ್ರಯೋಗಕ್ಕೆ ನಿಂತೀವಿ ರೀ. ಅಂದರೆ ನಾನು ನಿಂತು ಮಾಡಲಿಲ್ಲ, ಹೇಳಿ ಮಾಡಿಸಿದ್ವಿ ರೀ. ಮತ್ತು ಯಾಕಂದರೆ ನನ್ನ ಪ್ರಮುಖ ಉದ್ಯೋಗ ಶಿಕ್ಷಕ ವೃತ್ತಿ. ಅದಕ್ಕೆ ಎಂದು ಒಂದು ತಟ್ಟಿಗೂ ಒಂದು ಸ್ವಲ್ಪ ಅದಕ್ಕೆ ಬಾಧೆ ಬರಬಾರ್ದು. ಅಲ್ಲೇ ಅದನ್ನು ಪೂರ್ಣಾವಧಿಯೊಳಗೆ ಏನು ಮಾಡಬೇಕು ಇನ್ನೂ ಹೆಚ್ಚಿಗೆ ಮಾಡಿ ಮನೆ ಬಂದಾಗ ಉಳಿದಾಗತಿ ಮಾಡ್ತಿದ್ದೆ. ಏನು 20 ವರ್ಷದ ನಿಮ್ದು ಕೃಷಿ ಇದ್ರೊಳಗೆ, ರೇಷ್ಮೆ ಕೃಷಿ ಒಳಗೆ 30 ವರ್ಷದ ರೇಷ್ಮೆ ಕೃಷಿ ಒಳಗೆ ನಿಮ್ಗೆ ಆನಂದ ಕೊಟ್ಟಿದೆ, ಆರ್ಥಿಕವಾಗಿ ಏನು ಕೊಟ್ಟಿದೆ ನೋಡ್ರಿ? ನಮ್ಮ ಕನ್ನಡ ಶಾಲೆ ಶಿಕ್ಷಕರು ಅಂದ್ರೆ ಆಗಿನ ಕಾಲಕ್ಕೆ ಪಗಾರ ಸ್ವಲ್ಪ. ನಮ್ಮ ಮಕ್ಕಳಿಗೆ ಕಲಿಬೇಕಂತ ಆಸಕ್ತಿ. ನಾವು ಕಲ್ತಿಲ್ಲಪ್ಪ, ನೀವು ಕಲೀರಿ ಅಂತ ಹೇಳಿದ್ವಿ ಅವ್ರಿಗೆ. ಅವ್ರಿಗೆ ಕಲಿಸ್ಲಿಕ್ಕೆ ಆರ್ಥಿಕ ಸಹಾಯ ಇದರಿಂದ ಆತ್ರಿ. ಅವ್ರು ಕಲಿತ ಆರ್ಥಿಕ, ನಮ್ಮ ಸ್ವಂತ ಹೊಲ ಇದ್ದಿದ್ದಿಲ್ಲ, ಅವ್ರಿಗೆ ಬೇಸಾಯ ಮಾಡ್ರಪ್ಪ ಅಂತ ಹೇಳಕ್ಕೆ ನಮ್ಗೆ ಆಗ್ತಿದ್ದಿಲ್ಲ. ಅದಕ್ಕೆ ಹಂಗಾರೆ ನೀವು ಶಿಕ್ಷಣ ಮಾಡ್ತೀನಿ ಅಂದ್ರೆ ಮಾಡ್ರಪ್ಪ ಅಂತ ತಿಳ್ಕೊಂಡು ಇದ್ರದ್ದು ಅನುಕೂಲ ನನಗೆ ಭಾಳ ಅನುಕೂಲ ಆತ್ರಿ. ಈ ಅನುಕೂಲ ಏನ್ರಿ, ಹೀಗಾಗಿ ನಮ್ಮ ಮಕ್ಕಳಿಗೆ ವಿದ್ಯೆ ಕೊಡಲಿಕ್ಕೆ ಆಯಿತು. ಅವರೆಲ್ಲರೂ 3 ಮಂದಿ ಇಂಜಿನಿಯರ್ ಅದಾರ, ಒಬ್ಬ ವಿದೇಶದೊಳಗೆ ಅದಾನ. ಒಂಥರ ಹೆಮ್ಮೆ ಅನಿಸುತ್ತೆ ನಮಗೆ. ಅದಕ್ಕೆ ನಾನು ಅವ್ರಿಗೆ ಹೇಳ್ತಿದ್ದೆ, ನೀವು ಅವ್ರಿಗೆ ಉದಾಹರಣೆ ಕೊಡ್ತಿದ್ದೆ ನಾನು. ನಮ್ಮ ಸಾಹೇಬ್ರದರ್ ಇಲ್ಲಿ ಈ ಸದ್ಯ DD ಸಾಹೇಬ್ರದಾರ, ಅವ್ರು 1 ತಿಂಗ್ಳು ಪಗಾರ ಎಷ್ಟು ತೊಗೊಂತಾರ ನೋಡ್ರಿ? ಕನಿಷ್ಠ ಈಗ 50,000 ರೂಪಾಯಿ ತೊಗೊಂತಾರೆ ಆಗಿನ ಕಾಲದಾಗ ರೀ. ನಾವು 60-70,000 ರೂಪಾಯಿ 1 ತಿಂಗಳದಾಗ ತೊಗೊತೀವಿ. ನೌಕರಿ ಬೇಕು, ಬೇಸಾಯ ಬೇಕು, ಸ್ವತಂತ್ರ ಉದ್ಯೋಗ, ಯಾರಪ್ಪನೂ ಹೋಗ್ಬೇಕಾಗಿಲ್ಲ. ಅವ್ರು ಕುಂತಾರ ನೋಡ್ರಿ, ಮುಳ್ಳಿನ ಹಾಸಿಗೆದು ಕುರ್ಚಿ ಮ್ಯಾಗ ಕುಂತಾರಲ್ಲ, ಮುಳ್ಳಿನ ಹಾಸಿಗೆದು. ಅವ್ರು ಉದ್ಯ ಆದ್ಕೂಲೆ ಮತ್ತೆ ಹೊಸ ರೈತರು ಹುಡ್ಕೊಳ್ಬೇಕು, ಮತ್ತು ಇಳುವರಿ ಎಷ್ಟಂತ ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡಬೇಕು.
ಎಷ್ಟು ಅಭಿವೃದ್ಧಿ ಮಾಡಿ ಅಂತ ಕೇಳ್ತಾರೆ. ಅವ್ರಿಗೆಲ್ಲ ಟೆನ್ಷನ್ ಮಾಡಿದತಿ. ಹೌದು. ನಮಗೇನಿಲ್ಲ, ಸ್ವತಂತ್ರ, ನಾವು ಸ್ವತಂತ್ರ ಉದ್ಯೋಗ. ನನ್ನ ಮನೆಗೆ ರೀ ಈ ಬೇಸಾಯದ ಬಗ್ಗೆ ಸಂದರ್ಶನಕ್ಕೆ ಬರ್ತಿದ್ದರು ಕಾಲೇಜ್ನ ಮಕ್ಕಳೆಲ್ಲ. ಅವ್ರಿಗೆ ಹೇಳ್ತಿದ್ದೆ, ನೌಕರಿ ಹಿಡಿಬೇಡ್ರಿ ಅವತ್ತಂಗಿ, ರೇಷ್ಮೆ ಮಾಡ್ರಿ ಮೊದಲ ಅಂತ ಹೇಳ್ತಿದ್ದೆ ಅವ್ರಿಗೆ. ಎಷ್ಟು ಮಂದಿ ಕೈ ಎತ್ತರಿ, ಎಷ್ಟು ಮಂದಿಗೆ ನಿಮಗೆ ಜಮೀನು ಅದಾವ ಅಂತ ಹೇಳ್ತಿದ್ರೆ. ರೇಷ್ಮೆ ಮಾಡಬೇಡ್ರಿ, ರೇಷ್ಮೆ ಬಿಡ್ರಿ, ನೀವು ರೇಷ್ಮೆ ಬಿಟ್ಟು ನೀವು ಏನೂ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದು ಒಂದು ಸ್ವತಂತ್ರ ಉದ್ಯೋಗ. ನೀವು ಶಾಲೆ ಕಲ್ತೀರಿ ಅಂತಂದ್ರೆ ಎಲ್ಲರಿಗೂ ಸರ್ಕಾರ ಉದ್ಯೋಗ ಎಲ್ಲಿ ಕೊಡ್ತೈತಿ? ಕೊಡೋದಿಲ್ಲ. ಇದು ಒಂದು ಉದ್ಯೋಗ. ನೀವು ದುಡ್ದಲ್ಲ ಮತ್ತು 4 ಕುಟುಂಬ ನಿಮ್ಮ ಜೊತೆಗೆ ಬದುಕ್ತಾವೆ. ಅದಕ್ಕೆ ನೀವು ಈ ರೀತಿ ಮಾಡ್ರಿ ವಿನ ಆ ರೀತಿ ಮಾಡಿ. ನೀವು ಬೇಕಾದಂಗೆ ಮಾಡ್ರಿ, ಸ್ವತಂತ್ರ ಉದ್ಯೋಗ. ಬೇಕಂದ ಮಾಡ್ಬೋದು, ಬೇಡಂದ ಬಿಡ್ಬೋದು. ಈಗ ನಾವೆಲ್ಲ ಚಂದ್ರಿಕೆ ಮಾಡಿವಲ್ರಿ, ಬೇಕಂದ ಬಿಡಿಸ್ಕೋಬೋದು, ರಾತ್ರಿ ಬಿಡಿಸ್ಕೋಬೋದು, ರಾತ್ರಿ ಬಿಡಿಸ್ಕೋಬೋದು. ನಮ್ಮ ಕೆಲಸ ಜಾಸ್ತಿ ಅದಪ್ಪ ಹಗಲತ್ತಿ ಅಲ್ಲಿಯಲ್ಲೂ ಆಯಿತು, ಮನ್ಯಾಗ ಇರ್ತಾವೆ, ರಾತ್ರಿ ಬಿಡಿಸ್ಕೊಡ್ರಿ. ಎಂತ ಬಾಯಿಗೆ ಹಿಡ್ದೈತಿ, ತುಳಿದು ಬಿಡ್ದೈತಿ, ಪಟ್ ಬೀಳ್ತಾವೆ. ಒಂದೇ ದಿವಸ ಮುಗಿಸ್ಕೊಂಡು ಹೋಗ್ಬೋದು. ನೀ ಬಾರ ಮಲ್ಲವ, ನೀ ಬಾರ ಕಲ್ಲವ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ಅವ್ರ ಜೋಡಿ ಒದರಾಡೋ ಕೆಲಸನೂ ಇಲ್ಲ ಏನ್ರಿ. ಇಂಥ ಒಂದು ಸುಲಭದ ಒಂದು ವಿಧಾನದೊಳಗೆ ನಾವು ಬೇಸಾಯ ಮಾಡಿಕೊಂಡು ಹೊಸ ಹೊಸ ತಂತ್ರಜ್ಞಾನ ಬೆಳೆಸ್ಕೊಂಡು ಇದು ಮಾಡ್ಕೊತೀವಿ. ಈಗ ಸಂಘ ಸಂಸ್ಥೆಗಳಂತೂ ಸಾಕಷ್ಟು ಪ್ರಶಸ್ತಿ ಕೊಟ್ಟಾರೆ. ಆನಂತರ ರಾಜ್ಯಪಾಲರಿಂದ 2 ಸಲ ಪ್ರಶಸ್ತಿ ಸಿಕ್ಕತ್ತೆ ನಮಗೆ, ಕರ್ನಾಟಕ ರಾಜ್ಯಪಾಲರಿಂದ. ಆಮೇಲೆ ಈ ಏನು ಪೇಟೆಂಟ್ ಏನು ಇದಾತಲ್ರಿ, ಅವಾಗ ವಿದೇಶ ಫ್ರೈಡ್ ಆಫ್ ಏಷ್ಯಾ ಇಂಟರ್ನ್ಯಾಷನಲ್ ಅವಾರ್ಡ್ ಅಂತ ತಿಳ್ಕೊಂಡು ಥೈಲ್ಯಾಂಡ್ದವ್ರು ಕೊಟ್ಟರು. ಅಲ್ಲಿ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತಂದರೆ ಫ್ರಾನ್ಸ್ ಯುವರಾನಿ ನಮಗೆ ಕೊಟ್ಟರು ಏನು ರೀ. ಅದು ನಿಜವಾಗ್ಲೊಂದು ಅದ್ಭುತವಾದ ಕ್ಷಣ. ಅದು ನಾವು ಪ್ರಾಥಮಿಕ ಶಾಲೆ ಶಿಕ್ಷಕ ನಾನೊಬ್ಬವ ಅಂಥ ಒಂದು ವೈಭವೋಪೇತ ಸಮಾರಂಭದಲ್ಲಿ ಭಾಗವಹಿಸಿದ್ದು ನನ್ನ ಜೀವನದೊಳಗೆ ಮೊದಲನೇದಿರ. ಅಲ್ಲಿ ನಾವು ಮಾಡಿದಂಥ ಯಂತ್ರಗಳ ಬಗ್ಗೆ ಹೇಳಿ ನಮ್ಮನ್ನು ಕರೆದು ಆ ಒಂದೇನು ಪ್ರಶಸ್ತಿ ಕೊಟ್ಟರಲ್ಲ, ಅದು ಅದ್ಭುತವಾದಂಥ ಕ್ಷಣ. ಅದು ಆದಮೇಲೆ 2022 ಒಳಗೆ ರೀ ಇಂಡೋನೇಷ್ಯಾ ಅಲ್ಲೇ ಇಂಡೋ ಬಾಲಿ ಅವಾರ್ಡ್ ಅಂತ ತಿಳ್ಕೊಂಡು ಒಂದು ಕೊಟ್ರಿ. ಅಲ್ಲಿ ಒಂದು ವಾರ ಇದ್ವಿ ನಾವು. ಅಲ್ಲಿಯೂ ಭಾಳ ಖುಷಿ. ಸರ್ವಸಾಧಾರಣ ನಾನು ಯಾವುದಕ್ಕೂ ಮುಂದೆ ಹರಿದು ಹೋಗೋದಿಲ್ಲ ರೀ. ನಾನು ಒಂಥರ ಬೇರೆ. ಉಳಿದರೆಲ್ಲರೂ ಏನೇನೋ ಓಡಾಡಿ ಮಾಡ್ತಿರ್ತಾರೆ, ನಾವು ಹಿಂದೆ ಕುಂತು ಬಿಡೋರು. ಅವ್ರು ಮೊದಲ ನಂಬದ ಹೇಳಿಬಿಟ್ರವ್ರು. ನಾ ಎದ್ದು ನಿಂತ ಕೂಡಲೇ ನಾವು ಮಾಡಿದಂಥದ್ದು ಯಂತ್ರಗಳನ್ನೆಲ್ಲ ಹೇಳಿದಾಗ ಎಲ್ಲರಿಗೂ ಆಶ್ಚರ್ಯ ಅನ್ನಿಸ್ತಿರೋ. ನಂತರ ತೊಗೊಂಡು ಕ್ಯಾಟ ಕುಂತ್ವಿ, ಮುಗೀತಂದ ಕೂಡಲೇ ಎಲ್ಲರೂ ಬಂದು ಅಭಿನಂದಿಸೋರು. ಎಷ್ಟು ಸಾಧನೆ ಮಾಡಿರಿ ನೀವು, ಎಷ್ಟು ಸಾಧನೆ ಮಾಡಿರಿ ನೀವು ಅಂತ ತಿಳ್ಕೊಂಡು. ಎಲ್ಲ ನಮ್ಮ ಈ ಹಿಂಗಾರಪ್ಪ ದೇವ್ರು ಅಂತ ಅವ್ರಿಗೆ ಏನು ನಾವು ಮಾಡಿವಂತ ಕೇಳೋ ಅಪೇಕ್ಷೆ ಅವ್ರಿಗೆ ಐತ್ರಿ. ನನಗೆ ಕನ್ನಡ ಬಿಟ್ಟರೆ ಇಂಗ್ಲೀಷ್ ಬರೋಂಗಿಲ್ಲ, ಹಿಂದಿ ಬರೋಂಗಿಲ್ಲ. ಅಲ್ಲಂದ್ರು ನೀವು ಇಷ್ಟೆಲ್ಲ ಮಾಡಿರಲ್ಲ, ನಮಗೆ ಕುತೂಹಲ ಅದ, ಅದನ್ನು ನಿಮ್ಮ ಭಾಷೆದಾಗ ಹೇಳಿಬಿಡ್ರಿ ನೀವು ಅಂದ್ಬಿಟ್ರಿ ಅವ್ರು. ಅಂದ ಕೂಡಲೇ ನಾವು ಕುಂತು ಎಲ್ಲರೂ ಕುಂತರು ನನ್ನ ಭಾಷೆದೊಳಗೆ ಏನು ಮಾಡಿದ್ವಿ ಅನ್ನೋದನ್ನು ನಾವು ಹೇಳಿದ್ವಿ. ಆ ಹಾವಭಾವ ಮತ್ತು ಆಂಗಿಕ ಚಲನೆ ಇವೆಲ್ಲ ಅದ್ರ ಜೋಡಿ ಬಂದುಬಿಡ್ತಾರೆ ಅವು. ನಾವು ಮಾಡಿದಾಗ ಆ ಮಾತುಗಳನ್ನ ಕೇಳಿ ಅವರು ಗಾಬರ ಬಿಟ್ರಿ. ನಿಜವಾಗ್ಲೂ ರೀ ನಿಮ್ಮ ಮುಂದೆ ನಾವೇನು ಅಂದ್ಬಿಟ್ರೆ ಅವರು, ಅಯ್ಯೋ ಯಪ್ಪ ದೇವ್ರು ಹಂಗೆ ಅನ್ಬೇಡ್ರಪ್ಪ, ನಮಗಿಂತ ನೀವು ದೊಡ್ಡವ್ರು ಅಂತ ಹೇಳಿದ್ನಿ ಅವ್ರಿಗೆ. ನೀವು ನಿಜವಾಗ್ಲೂ ಸಾಧನೆ ಮಾಡೋರು ಅಂದರೆ ನಿಮ್ಮ ಪ್ರಶಸ್ತಿ ನಿಮಗೆ ಸರಿಯಾಗಿ ಸಿಕ್ಕತ್ತಂದ್ರೆ ಅವ್ರು, ಅಯ್ಯೋ ಮರೇ ನಾ ಪ್ರಶಸ್ತಿಗೆ ಬಂದಿಲ್ಲ, ಕರ್ಕೊಂಡು ಬಂದ್ರೆ ಬಂದಿನ ಅಂತ ಹೇಳಿ ಅವ್ರಿಗೆ. ಅದಕ್ಕೆ ಅದು ಅನುಭವದಿಂದ ಬರುವಂಥ ಮಾತಾ ಬೇರೆ, ನಂತರ ಸುಮ್ಮನೆ ತೋರಿಕೆ ಮಾತಾಡೋ ಮಾತಾ ಬೇರೆ ಆಗ್ತೈತೇನು ರೀ. ಅದು ಆದ ನಂತರ ಇದಕ್ಕೆ 2018 ಸೆಪ್ಟೆಂಬರ್ದಾಗ ವರ್ಚುವಲ್ ಯೂನಿವರ್ಸಿಟಿ ಅಂತ ತಿಳ್ಕೊಂಡು ಅವರು ನನಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಕೊಟ್ಟರು. ಮೊದಲೇ ನಮ್ಮ ಮೊಬೈಲಿಗೆ ಬಂತ್ರಿ ಅದು ಒಂದು ಫಾರ್ಮ್. ನನಗೆ ಆಶ್ಚರ್ಯ, ಈ ಫಾರ್ಮ್ ಯಾಕೆ ಬಂತು ನನ್ನ ಮೊಬೈಲ್ಗೆ ಅಂತೇಳಿ ನಾ ತೋರಿಸಿದೆ ಗೆಳೆಯರಿಗೆ ಹಿಂಗೆ ಅಂತೆ. ಹಂಗೆ ಬರ್ತಿರ್ತಾವಳಂದ್ರೆ ಅವರು. ಒಬ್ಬರು ಇಲ್ಲ ಬಂದತ್ತೆಲ್ಲ ತುಂಬಿ ಕಳಿಸ್ಬಿಡಂದ್ರೆ ಅವರು, ಮರೆ ನಾವು ಏನು ಮರೆ ಇದನ್ನು ತೊಗೊಳಕ್ಕೆ ನಾವು ಸಮರ್ಥನ ಬೇಡ ಅಂತ ತಿಳ್ಕೊಂಡಿದ್ದೀನಿ ರೀ. ಇಲ್ಲ ಏನು ಕೊಟ್ಟ ಬಿಡ್ತಾರೆ ನನಗೆ ಅವರು. ತುಂಬಿದ ಕೂಡಲೇ ಹಾಕುವಂಗೆ ಹಾಕಿಬಿಡು ಹೋಗ್ಲೆ ತಗಡೆ ಅಂತಂದ್ರೆ ಆಯಿತು. ಫಾರ್ಮ್ ತುಂಬಿ ಭರ್ತಿ ಮಾಡಿ ಕಳಿಸ್ತೀನಿ ರೀ. ಮುಂದೆ ಅದು ಒಂದು 6-7 ತಿಂಗಳು ಏನಾಗಲಿ ರೀ. ನಂತರ ಬಂತ್ರಿ ಅದು 1 ತಿಂಗಳು ಇರಾಕಲಿ ಬಂತದು. ಬಂದ ಕೂಡಲಿಲ್ಲ, ನೀವೇನು ನಮಗೆ ಕಳಿಸಿರೋ ಮಾಹಿತಿ ಇದು ಸತ್ಯವಾಗಿವೆ, ನಿಜ ಆಗಿವೆ, ಮನಪೂರ್ವಕವಾಗಿ ಇದು ನಾವು ಮಾಡಿದ್ದು ಅನ್ನುವಂಗೆ ಒಂದು ಲೇಖನ ಕೊಡ್ರಿ ನಮಗೆ ಅಂದ್ರೆ ಅವರು. ಅಯ್ಯಪ್ಪ ಪರಮಾತ್ಮ, ಇದೇನಪ್ಪ ನಾ ಯಾರ್ದು ಡುಪ್ಲಿಕೇಟ್ ಮಾಡ್ದೇವಲ್ಲ,
ಆಯ್ತು ಅಂತ ತಿಳ್ಕೊಂಡು ಬರೆದು ಕಳ್ಸೀನಿ ರೀ. ಬರೆದು ಕಳ್ಸಿದ ಕೂಡಲೇ ಒಂದು ತಿಂಗಳದಾಗ ನಮ್ಮ ಮನೆಗೆ ಬಂತು ರೀ, ಹಿಂಗೆ ನಿಮ್ಮ ಡಾಕ್ಟ್ರೇಟ್ ಡಿಗ್ರಿ ಕೊಡೋದು ನಿಶ್ಚಯ ಮಾಡೀವಿ ನಾವು, ಇಂಥ ತಾರೀಕಿಗೆ ನೀವು ಬರ್ಬೇಕಂತ ತಿಳ್ಕೊಂಡು. ನನಗೆ ಆಗಾದ ಅನ್ನಿಸ್ತು, ನಮ್ಮ ಸ್ಕೌಟ್ನವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತೀರಿ ನೀವು, ನಮ್ಮ ಸ್ಕೌಟ್ ಡ್ರೆಸ್ ಹಾಕ್ಕೊಂಡು ಹೋಗ್ರಿ, ನಮ್ಮದು ಸ್ಕೌಟ್ ಅಲ್ಲಿ ಇದಾಕತ್ತಂದ್ರೆ ಸ್ಕೌಟ್ಗಿಂತ ದೇಶಕ್ಕಿಂತ ಸ್ಕೌಟ್ ಅಂತ ದೊಡ್ಡದಲ್ಲ, ಆದರೆ ನಮ್ಮ ದೇಶ ಬಹಳ ದೊಡ್ಡದು, ಮೊದಲ ದೇಶ ನಂತರ ಸ್ಕೌಟ್ ಅಂದಿನ್ರಿ ನಾನು. ಇಲ್ಲೇ ಸ್ಕೌಟ್ ಡ್ರೆಸ್ ಹಾಕೊಂಡು ಹೋಗಿದ್ದೀನಿ ರೀ ಇದನ್ನು ತೊಗೊಳ್ಬೇಕಾದ್ರೆ, ಡಾಕ್ಟ್ರೇಟ್ ಡಿಗ್ರಿ ತೊಗೋಬೇಕಾದ್ರೆ. ಅಲ್ಲೇ ಅವರು ನಾನೊಬ್ಬನ ಶಿಪಾಯಿ ಅಂತ ಪರಿಗಣಿಸಿ ಸ್ವಲ್ಪ ನೋಡ್ರಿ ಅಲ್ಲೇ ಶಿಸ್ತು ಕಾಯ್ಕೊಡ್ರಿ ಅಂತ ಹೇಳಿದ್ರೆ ಆಯ್ತು ಅಂತ ಮಾಡಿದೆ. ನಂತರ ಹೆಸರು ಕರಿ ಮುಂದೆ ನಾವು ಹೋದೀನಿ ರೀ, ಗಾಬ್ರಾದ್ರು ಅವರು, ಹೆಂಗೆ ರೀ ಅಂತಾನೆ. ಅಯ್ಯೋ ಅಂದ್ರೆ ಅವರು ಪರವಾಗಿಲ್ಲ ಅದೊಂದು ಪಾತ್ರ ಮಾಡಿ ಬಂದು ಇದಪ್ಪ ಹಿಂಗೆ ಅಲ್ಲಿ ಕೊಟ್ಟು ಭಾಳ ಮೆಚ್ಕೊಂಡ್ರಿ ಅವರು. ಭಾಳ ಮಾಡಿರಿ ನೀವು ಅಂತಂದ್ರೆ, ಏನಿಲ್ಲ ರೀ ಹಿಂಗೆ ಅಂತ ಭಾಳ ಇದು ಮಾಡಿದ್ದಾರೆ. ಬೇರೆ ಯೂನಿವರ್ಸಿಟಿ ಪ್ರೊಫೆಸರ್ ಬಂದಿದ್ದಾರೆ ಅವರು, ಇಲ್ಲ ನಮ್ಮ ಯೂನಿವರ್ಸಿಟಿಗೆ ಬರ್ರಿ ನೀವು ಅಂತಂದ್ರೆ, ಹ್ಞೂ ರೀ ಅಂತ. ನಾನು ಏನು ಇಂಗ್ಲೀಷ್ ಬರೋಂಗಿಲ್ಲ, ಹಿಂದಿ ಬರೋಂಗಿಲ್ಲ, ಹೋಗಿ ಏನು ಮಾತಾಡ್ಬೇಕು ಅವ್ರ ಮುಂದೆ, ಆಯ್ತು ರೀ ಅಂತ ಸುಮ್ಮನೆ ಬಿಟ್ಟಿನಿ ರೀ. ಅದು ಒಂದು ನನಗೆ ಸಿಕ್ತು ರೀ. ಹೀಗಾಗಿ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಭಾಳ ಮಂದಿ ದಿಲ್ಲಿಯವ್ರು ಕೊಟ್ಟಾರ್ರಿ, ಮತ್ತು ಕೇಂದ್ರ ಸರ್ಕಾರದ ಗೊಬ್ಬರದ ಕಾರ್ಖಾನೆ ಐತಲ್ರಿ ಪುನಾದೊಳಗೆ, ಅವ್ರು ಕೊಟ್ಟಾರ ಕರೆದು ಅಂದು ಇದು ಅಂತ ತಿಳ್ಕೊಂಡು. ಹಿಂಗೆ ಬೇರೆ ಬೇರೆದ್ರು ಭಾಳ ಮಂದಿ ಕೊಟ್ಟು ಎಡಾಕ ಜಾಗ ಇಲ್ಲ ನಮ್ಮ ಮನ್ಯಾಗ ರೀ, ಏನು ಮಾಡೋದು, ಆಯ್ತು ಬೇಡ ಅಂತ ಸುಮ್ಮನೆ ಅದೀನಿ ರೀ ನಾನು. ಏನು ಆದರೂ ಅವರು ಅಷ್ಟು ನನ್ನ ಮೇಲೆ ಇರ್ತಕ್ಕಂಥ ಒಂದು ವಿಶ್ವಾಸ, ಅದನ್ನು ಮನಸಾರೆ ನಾನು ಸ್ವೀಕಾರ ಮಾಡಿ, ಪ್ರಶಸ್ತಿಗೆ ನಾನು ಯಾವುದೂ ಮಾಡಲಿಲ್ಲ ರೀ. ಅವ್ರು ಏನೋ ಪ್ರೀತಿಯಿಂದ ಕೊಟ್ಟಾರ, ಅದು ಅವರು ಸಂತೋಷಕ್ಕೆ ನಾನು ಒಪ್ಪಿಕೊಳ್ಳಬೇಕಾಗ್ತದೆ ಅಂತ ತಿಳ್ಕೊಂಡು ನಾನು ಅದನ್ನು ಸ್ವೀಕಾರ ಮಾಡಿದೆ.